ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನ ಚಾಪ್ಟರ್ ಅಲ್ಲಿ ಸೆಕೆಂಡ್ ಟಾಪಿಕ್ ಬಂದು ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಆಯ್ತಾ. ಸೊ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅನ್ನೋ ಟಾಪಿಕ್ ಅಡಿ ಇಷ್ಟು ಸಬ್ ಟಾಪಿಕ್ಸ್ ಬರುತ್ತೆ ಆಯ್ತಾ ಮಕ್ಳೇ. ಕ್ಯಾಟನೇಷನ್, ಟೆಟ್ರಾವೇಲೆನ್ಸಿ, ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಚೈನ್ ಬ್ರಾಂಚಸ್ ಅಂಡ್ ರಿಂಗ್ಸ್, ಫಂಕ್ಷನಲ್ ಗ್ರೂಪ್ಸ್, ಹೋಮೋಲೋಗಸ್ ಸೀರೀಸ್ ಹಾಗೂ ನಾಮನ್ಕ್ಲೇಚರ್ ಅನ್ನುವಷ್ಟು ಸಬ್ ಟಾಪಿಕ್ಸ್ ಬರುತ್ತೆ. ಅದನ್ನ ನಾವು ಈಗ ಕವರ್ ಮಾಡ್ತೀವಿ ಆಯ್ತಾ. ಓಕೆ, ಸೊ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ಸೊ ವರ್ಸಟೈಲ್ ಅಂದ್ರೇನು, ಅದು ತುಂಬಾ ರೀತಿಯ ಕಾಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ ನಮ್ಮ ಕಾರ್ಬನ್ ಆಯ್ತಾ. ಇನ್ಫ್ಯಾಕ್ಟ್ ಎಷ್ಟು ರೀತಿಯ ಕಾಂಪೌಂಡ್ಸ್ ಫಾರ್ಮ್ ಮಾಡತ್ತೆ ಅಂದ್ರೆ, ಕಾರ್ಬನ್ ಫಾರ್ಮ್ ಮಾಡಿರೋಷ್ಟು ಕಾಂಪೌಂಡ್ಸ್ ನ ತಕ್ಕಡಿದು ಒಂದ್ ಸೈಡ್ ಅಲ್ಲಿ ಹಾಕಿ, ಮತ್ತೆ ಕಾರ್ಬನ್ ನ ಬಿಟ್ಟು ಬೇರೆ ಎಲ್ಲಾ ಎಲಿಮೆಂಟ್ಸ್ ಫಾರ್ಮ್ ಮಾಡಿರುವಂತ ಕಾಂಪೌಂಡ್ಸ್ ನ ತಕ್ಕಡಿಯ ಇನ್ನೊಂದ್ ಸೈಡ್ ಹಾಕಿದ್ರೆ ಕಾರ್ಬನ್ ಕಾಂಪೌಂಡ್ಸ್ ಏನೇ ಜಾಸ್ತಿ ವೇಟ್ ಇರತ್ತೆ ಅಂದ್ರೆ ಜಾಸ್ತಿ ನಂಬರ್ ಇರತ್ತೆ ಆಯ್ತಾ. ವೇಟ್ ಇರತ್ತೆ ಅಂತ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಇಟ್ ಔಟ್ ನಂಬರ್ಸ್ ಬೈ ಅ ಲಾರ್ಜ್ ಮಾರ್ಜಿನ್ ದ ಕಾಂಪೌಂಡ್ಸ್ ಫಾರ್ಮ್ ಬೈ ಆಲ್ ದ ಅದರ್ ಎಲಿಮೆಂಟ್ಸ್. ಸೊ ಕಾರ್ಬನ್ ಏನಿದೆ ಇಷ್ಟು ರೀತಿಯ ಕಾಂಪೌಂಡ್ಸ್ ನ ಹೇಗ್ ಫಾರ್ಮ್ ಮಾಡ್ತಿದೆ, ಇದಕ್ಕೆ ಏನ್ ಎಬಿಲಿಟಿ ಇದೆ, ಕಾರ್ಬನ್ ಏನಕ್ಕೆ ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಿರ್ಬೇಕು ಆಯ್ತಾ. ಸೊ ಕಾರ್ಬನ್ ಫಾರ್ಮ್ ಮಾಡುವಂತ ಕಾಂಪೌಂಡ್ಸ್ ಗೆ ಕಾರಣ ಎರಡು ಮೇಜರ್ ರೀಸನ್ಸ್ ಆಯ್ತಾ. ಏನದು, ದೇ ಆರ್ ನೋನ್ ಎಸ್ ಕ್ಯಾಟನೇಷನ್ ಅಂಡ್ ಟೆಟ್ರಾವೇಲೆನ್ಸಿ ಆಯ್ತಾ. ಸೊ ಕ್ಯಾಟನೇಷನ್ ಅಂದ್ರೇನು, ಟೆಟ್ರಾವೇಲೆನ್ಸಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಕಾರ್ಬನ್ ಇದು ಒಂದು ಕಾಂಪೌಂಡಿನ ಬೇಸಿಕ್ ಸ್ಟ್ರಕ್ಚರ್ ತೋರಿಸ್ತೀನಿ ಆಯ್ತಾ. ಸೊ ಕಾರ್ಬನ್ 5 ಕಾರ್ಬನ್ ಸೇರ್ಕೊಂಡು ಒಂದು ಕಾಂಪೌಂಡ್ ನ ಫಾರ್ಮ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಈ ರೀತಿ ಕಾರ್ಬನ್ಸ್ ಏನಿದೆ ಲಿಂಕ್ ಆಗತ್ತೆ. ಸೊ ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಗೆ ಲಿಂಕ್ ಹಾಕೊಂಡು ಚೈನ್ ಫಾರ್ಮ್ ಮಾಡ್ಕೊಂಡು ಹೋಗುತ್ತೆ ಆಯ್ತಾ. ಇದು 5 ಕಾರ್ಬನ್ ಅಲ್ಲಿ ನಿಲ್ಲಲ್ಲ, ಇದು 17, 32 ಈ ರೀತಿಯ ಲಾಂಗ್ ಚೈನ್ಸ್ ಫಾರ್ಮ್ ಮಾಡತ್ತೆ ಆಯ್ತಾ. ಸೊ ಈ ರೀತಿ ಕಾರ್ಬನ್ ಏನು ಲಿಂಕ್ ಆಗ್ತಿದೆ ಇನ್ನೊಂದು ಕಾರ್ಬನ್ಗೆ, ಆ ಎಬಿಲಿಟಿನ ನಾವು ಕ್ಯಾಟನೇಷನ್ ಅಂತ ಕರಿತೀವಿ ಆಯ್ತಾ. ಸೊ ಇಟ್ ಇಸ್ ಆಲ್ಸೋ ನೋನ್ ಎಸ್ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ಕಾರ್ಬನ್. ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಒಟ್ಟಿಗೆ ಲಿಂಕ್ ನ ಫಾರ್ಮ್ ಮಾಡೋದನ್ನ ಕ್ಯಾಟನೇಷನ್ ಅಂತ ಕರಿತೀನಿ. ಅಂಡ್ ದೇ ಫಾರ್ಮ್ ವೆರಿ ಲಾಂಗ್ ಚೈನ್ಸ್ ಆಯ್ತಾ ಮಕ್ಳೇ. ಸೊ ಈ ರೀತಿಯ ಆ ಚೈನ್ಸ್ ಏನಿದೆ ಅದು ಲಾಂಗ್ ಚೈನ್ಸ್ ಅಲ್ಲದೆ ಬ್ರಾಂಚ್ಡ್ ಚೈನ್ಸ್ ಆಗಿರುತ್ತೆ ಹಾಗೂ ರಿಂಗ್ಸ್ ಫಾರ್ಮ್ ಅಲ್ಲೂ ಇರುತ್ತೆ. ಅದನ್ನ ನಾವು ಮುಂದೆ ಬರುವಂತ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ರೀತಿಯ ಸೆಲ್ಫ್ ಲಿಂಕಿಂಗ್ ಅಬಿಲಿಟಿ ಏನಿದೆ ಅದು ಸಿಲಿಕಾನ್ ಅಲ್ಲಿ ಕೂಡ ಇರುತ್ತೆ ಆಯ್ತಾ. ಸಿಲಿಕಾನ್ ಏನಿದೆ ಅದು 7 or 8 ಆಟಮ್ಸ್ ಇರುವಂತಹ ಚೈನ್ಸ್ ನ ಕೂಡ ಫಾರ್ಮ್ ಮಾಡತ್ತೆ ಹೈಡ್ರೋಜನ್ ಒಟ್ಟಿಗೆ ಆಯ್ತಾ. ಬಟ್ ಸಿಲಿಕಾನ್ ಕಾರ್ಬನ್ ಅಷ್ಟು ವರ್ಸಟೈಲ್ ಏನಕ್ಕಿಲ್ಲ ಅಂತ ನಿಮ್ಗೆ ಕ್ವೆಶನ್ ಬರ್ಬೋದು. ದ ಪ್ರಾಬ್ಲಮ್ ಇಸ್ ಸಿಲಿಕಾನ್ ಯಾವ ಕಾಂಪೌಂಡ್ಸ್ ಫಾರ್ಮ್ ಮಾಡ್ತಿದೆ, ದೇ ಆರ್ ವೆರಿ ರಿಯಾಕ್ಟಿವ್ ಆಯ್ತಾ. ದೇ ಆರ್ ವೆರಿ ರಿಯಾಕ್ಟಿವ್. ಸೊ ಈ ಕಾರಣ ಸಿಲಿಕಾನ್ ಏನಿದೆ ಕಾರ್ಬನ್ ಅಷ್ಟು ವರ್ಸಟೈಲ್ ಅಂತ ನಾವು ಕನ್ಸಿಡರ್ ಮಾಡಲ್ಲ ಆಯ್ತಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ಕ್ಯಾಟನೇಷನ್. ನೆಕ್ಸ್ಟ್ ನಾವು ಟೆಟ್ರಾವೇಲೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಸೊ ಈ ಕಾರ್ಬನ್ ಏನಿದೆ ಇದು 4 ಡಿಫ್ರೆಂಟ್ ಕಾರ್ಬನ್ ಇಸ್ ಟೆಟ್ರಾವೇಲೆಂಟ್. ಟೆಟ್ರಾ ಅಂದ್ರೆ ರಿಲೇಟಿಂಗ್ ಟು 4 ಅಲ್ವಾ. ಸೊ ಕಾರ್ಬನ್ ಏನಿದೆ ಇದು 4 ಡಿಫ್ರೆಂಟ್ ಬಾಂಡ್ಸ್ ನ ಫಾರ್ಮ್ ಮಾಡಬಹುದು ಆಯ್ತಾ ಮಕ್ಳೇ. ಸೊ ಇದು 4 ಡಿಫ್ರೆಂಟ್ ಬಾಂಡ್ಸ್ ಏನ್ ಫಾರ್ಮ್ ಆಗ್ತಿದೆ ಅದು ಬೇರೆ 4 ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಇರ್ಬೋದು ಅಥವಾ ಬೇರೆ ಆಟಮ್ಸ್ ಒಟ್ಟಿಗೂ ಇರ್ಬೋದು, ಹೈಡ್ರೋಜನ್ ರೀತಿಯ ಆಟಮ್ಸ್ ಒಟ್ಟಿಗೂ ಇರ್ಬೋದು ಆಯ್ತಾ. ಸೊ ಈ ಪ್ರಾಪರ್ಟಿನ ನಾವು ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ ಆಯ್ತಾ. ಕಾರ್ಬನ್ ವೇಲೆನ್ಸಿ 4 ಆಗಿರೋದ್ರಿಂದ ಕಾರ್ಬನ್ ಇಸ್ ಕೇಪಬಲ್ ಆಫ್ ಬಾಂಡಿಂಗ್ ವಿತ್ 4 ಅದರ್ ಆಟಮ್ಸ್ ಆಫ್ ಕಾರ್ಬನ್ ಆರ್ ಆಟಮ್ಸ್ ಆಫ್ ಸಮ್ ಅದರ್ ಮೋನೋವೇಲೆಂಟ್ ಎಲಿಮೆಂಟ್ಸ್. ಆ ಎಲಿಮೆಂಟ್ಸ್ ಅಂತ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್, ಕ್ಲೋರಿನ್ ರೀತಿಯ ಎಲಿಮೆಂಟ್ಸ್ ಒಟ್ಟಿಗೆ ಕೂಡ ಕಾರ್ಬನ್ ಏನಿದೆ 4 ಡಿಫ್ರೆಂಟ್ ಬಾಂಡ್ಸ್ ನ ಫಾರ್ಮ್ ಮಾಡಬಹುದು. ಅಂಡ್ ದಟ್ ಇಸ್ ನೋನ್ ಎಸ್ ಟೆಟ್ರಾವೇಲೆನ್ಸಿ. ಅಂಡ್ ಕಾರ್ಬನ್ ಫಾರ್ಮ್ ಮಾಡ್ತಿರೋ ಬಾಂಡ್ಸ್ ಆರ್ ವೆರಿ ಸ್ಟ್ರಾಂಗ್. ಯಾಕಂದ್ರೆ ಕಾರ್ಬನ್ ಆಟಮ್ ಏನಿದೆ ಇದು ತುಂಬಾ ಚಿಕ್ಕದು ಆಯ್ತಾ. ಸೊ ನ್ಯೂಕ್ಲಿಯಸ್ ಅಲ್ಲಿರುವಂತಹ ಪ್ರೋಟಾನ್ಸ್ ಅಲ್ಲ ಪ್ರೋಟಾನ್ಸ್ ಗೆ ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಆನ್ ಮಾಡುವಂತ ಎಬಿಲಿಟಿ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ ಅಬೌಟ್ ಕಾರ್ಬನ್ ಅಂಡ್ ವೈ ಇಟ್ ಫಾರ್ಮ್ ಸೋ ಮೆನಿ ಕಾಂಪೌಂಡ್ಸ್ ಆಯ್ತಾ. ಸೊ ಕಾರ್ಬನ್ ಫಾರ್ಮ್ ಮಾಡ್ತಿರುವಂತ ಕಾಂಪೌಂಡ್ಸ್ ಆರ್ ವೆರಿ ಸ್ಟೇಬಲ್ ಆಸ್ ಅಪೋಸ್ ಟು ದ ಕಾಂಪೌಂಡ್ಸ್ ಬೀಂಗ್ ಫಾರ್ಮ್ ಬೈ ಸಿಲಿಕಾನ್ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ಸೆಲ್ಫ್ ಲಿಂಕಿಂಗ್ ಚೈನ್ಸ್ ಅಂತ ಎಲ್ಲ ಮಾತಾಡ್ವಿ. ಈಗ ಯಾವ ರೀತಿಯ ಚೈನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಆಯ್ತಾ. ಎಸ್, ಅದಕ್ಕಿಂತ ಮುಂಚೆ ನಾವು
ಟೈಪ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ನ ತಿಳ್ಕೊಬೇಕು, ವಿಚ್ ಇಸ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆಯ್ತಾ ಮಕ್ಳೇ. ಸೊ ಕಾರ್ಬನ್ 2 ರೀತಿಯ ಕಾಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ. ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಏನಿದೆ, ಇದನ್ನ ಯಾವ ಕಾಂಪೌಂಡ್ಸ್ ನ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ? ಯಾವ ಕಾಂಪೌಂಡ್ಸ್ ಅಲ್ಲಿ ಕಾರ್ಬನ್ಸ್ ನಡುವೆ ಬರೀ ಸಿಂಗಲ್ ಬಾಂಡ್ಸ್ ಇದೆಯೋ ಅದನ್ನ ನಾವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ ಆಯ್ತಾ. ಕಾಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ ಸಿಂಗಲ್ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಆರ್ ನೋನ್ as ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಇದರ ಎಕ್ಸಾಂಪಲ್ಸ್ ಯಾವುದು? ಮೀಥೇನ್, ಈಥೇನ್, ಪ್ರೋಪೇನ್ ಎಲ್ಲ ಎಕ್ಸಾಂಪಲ್ಸ್ ಆಫ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ನಿಮಗೆ ಮೀಥೇನ್ ಏನು ಈಥೇನ್ ಏನು ಅಂತ ಎಲ್ಲ ಕನ್ಫ್ಯೂಸ್ ಆಗ್ತಿದ್ರೆ ಡೋಂಟ್ ವರಿ, ಈ ವಿಡಿಯೋ ಎಂಡ್ ಅಷ್ಟರಲ್ಲಿ ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ವಾಟ್ ಮೀಥೇನ್ ಈಥೇನ್, ಅದ್ರ ಸ್ಟ್ರಕ್ಚರ್ ಏನು ಅಂತ ನೀವೇ ನನಗೆ ಹೇಳ್ತೀರಾ ಆಯ್ತಾ. ಓಕೆ, ನೆಕ್ಸ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಬರೀ ಸಿಂಗಲ್ ಬಾಂಡ್ಸ್ ಇದೆ ಅಂದ್ರೆ ಅನ್ಸ್ಯಾಚುರೇಟೆಡ್ ಅಲ್ಲಿ ಏನಿರಬೇಕು? ಸಿಂಗಲ್ ಬಾಂಡ್ಸ್ ಏನು ಸಿಂಗಲ್ ಬಾಂಡ್ಸ್ ಅಲ್ಲೇ ಬೇರೆ ರೀತಿಯ ಬಾಂಡ್ಸ್ ಕೂಡ ಇರಬಹುದು ಆಯ್ತಾ. ಸೊ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಡಬಲ್ ಹಾಗೂ ಟ್ರಿಪಲ್ ಬಾಂಡ್ಸ್ ಕೂಡ ಇರುತ್ತೆ ಕಾರ್ಬನ್ ಹಾಗೂ ಕಾರ್ಬನ್ನಿನ ನಡುವೆ ಆಯ್ತಾ. ಸೊ ಡೆಫಿನೇಷನ್ ಏನು? Compounds containing double or triple bond between carbon atoms are known as unsaturated carbon compounds. So ಇದರಲ್ಲಿ ಸಿಂಗಲ್ ಬಾಂಡ್ಸ್ ಇರಲ್ವಾ ಮ್ಯಾಮ್ ಅಂತ ಕೇಳಬೇಡಿ, ಸಿಂಗಲ್ ಬಾಂಡ್ಸ್ ಇದ್ದೇ ಇರತ್ತೆ. ಸಿಂಗಲ್ ಬಾಂಡ್ಸ್ ಹೊರತು ಡಬಲ್ ಬಾಂಡ್ಸ್ ಹಾಗೂ ಟ್ರಿಪಲ್ ಬಾಂಡ್ಸ್ ಕೂಡ, ಅಂದ್ರೆ ಸಿಂಗಲ್ ಬಾಂಡ್ಸ್ ಅಲ್ಲದೆ ಡಬಲ್ ಹಾಗೂ ಟ್ರಿಪಲ್ ಬಾಂಡ್ಸ್ ಕೂಡ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಇರತ್ತೆ ಆಯ್ತಾ. ಇದ್ರ ಎಕ್ಸಾಂಪಲ್ಸ್ ಯಾವುದು? ಈಥೀನ್ ಹಾಗೂ ಈಥೈನ್, ಅದಲ್ಲದೆ ಪ್ರೋಪೀನ್ ಇರತ್ತೆ, ಪ್ರೋಪೈನ್ ಇರತ್ತೆ. ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ ಮಕ್ಳೇ. ಓಕೆ, ನೆಕ್ಸ್ಟ್ ನಾವು ಕಾರ್ಬನ್ ಕಾಂಪೌಂಡ್ಸ್ ನ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂತ ತಿಳ್ಕೊಬೇಕು ಆಯ್ತಾ. ಸೊ ನಾವು ಈಥೇನ್ ಅನ್ನೋ ಒಂದು ಕಾಂಪೌಂಡ್ ನ ಸ್ಟ್ರಕ್ಚರ್ ಬರೆಯೋದನ್ನ ಕಲಿಯೋಣ ಆಯ್ತಾ. ಸೊ ಈಥೇನ್ ಏನಿದೆ ಇದು ಒಂದು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಆಯ್ತಾ ಮಕ್ಳೇ. ಇದರ ಫಾರ್ಮುಲಾ ಏನು? C2H6 ಆಯ್ತಾ. ಇದರ ಸ್ಟ್ರಕ್ಚರ್ ಹೇಗೆ ಬರೀತೀರಾ ನೀವು ಅಥವಾ ಡ್ರಾ ಹೇಗೆ ಮಾಡ್ತೀರಾ ಈ ಕಾಂಪೌಂಡ್ ನ? ಫಸ್ಟ್ ಕಾರ್ಬನ್ ನ ನೀವು ಬರ್ಕೊಳ್ಳಿ ಆಯ್ತಾ. ಸೊ 2 ಆಟಮ್ಸ್ ಆಫ್ ಕಾರ್ಬನ್ ಇದೆ, ಅದ್ರ ನಡುವೆ ನೀವು ಕೋವಲೆಂಟ್ ಬಾಂಡ್ ನ ತೋರಿಸ್ಬೇಕು. ನೆಕ್ಸ್ಟ್ ಕಾರ್ಬನ್ ನ ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ಬೇಕು ಅಲ್ವಾ. ಸೊ ಫಾರ್ಮುಲಾ ಅಲ್ಲಿ ಏನ್ ಹೇಳ್ತಿದ್ದಾರೆ? 6 ಹೈಡ್ರೋಜನ್ ಆಟಮ್ ಇದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ನೀವು 6 ಹೈಡ್ರೋಜನ್ ಆಟಮ್ ನ ಇಟ್ಕೊಂಡು ಕಾರ್ಬನ್ನಿನ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು. 1 ಬಾಂಡ್ ಆಲ್ರೆಡಿ ಫಾರ್ಮ್ ಆಗಿದೆ, ಇನ್ನು 3 ಬಾಂಡ್ಸ್ ಉಳ್ಕೊಂಡಿದೆ ಅಲ್ವಾ. ಸೊ ಒಂದೊಂದು ಕಾರ್ಬನ್ ಆಟಮ್ ಹತ್ರ 3 ಹೈಡ್ರೋಜನ್ ಆಟಮ್ಸ್ ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ದಿಸ್ ಆಟಮ್ ಹ್ಯಾಸ್ 3 ಹೈಡ್ರೋಜನ್ ಆಟಮ್ಸ್, ಆಮೇಲೆ ದಿಸ್ ಕಾರ್ಬನ್ ಹ್ಯಾಸ್ 3 ಹೈಡ್ರೋಜನ್ ಆಟಮ್ಸ್. ಸೊ ಈ ರೀತಿ ನೀವು ಫಸ್ಟ್ ಕಾರ್ಬನ್ ಸ್ಕೆಲಿಟನ್ ನ ಬರ್ಕೋಬೇಕು, ಅದಾದ್ಮೇಲೆ ಅದರ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಬೇಕು ಯುಟಿಲೈಸಿಂಗ್ ಹೈಡ್ರೋಜನ್ ಆಯ್ತಾ. ಮುಂದೆ ಹೈಡ್ರೋಜನ್ ಅಲ್ಲದೆ ಬೇರೆ ಆಟಮ್ಸ್ ಕೂಡ ಬರುತ್ತೆ, ಬಟ್ ಸದ್ಯಕ್ಕೆ ನೀವು ಬರೀ ಹೈಡ್ರೋಜನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ಸೊ ದಟ್ ವಾಸ್ ಅಬೌಟ್ saturated carbon compounds, and saturated carbon compounds are not very reactive ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ನಾವು ಈಥೀನ್ ಅನ್ನೋ ಸೊ ಇದು ಬಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಈಥೇನ್ ಆಯ್ತಾ. ಸೊ 2 ಕಾರ್ಬನ್ ಆಟಮ್ ಹಾಗೂ 6 ಹೈಡ್ರೋಜನ್ ಆಟಮ್ ನಡುವೆ ಎಲೆಕ್ಟ್ರಾನ್ಸ್ ಏನಿದೆ ಈ ರೀತಿ ಶೇರ್ ಆಗುತ್ತೆ ಆಯ್ತಾ. ಸೊ ನೀವು ಇದರ ಸ್ಕ್ರೀನ್ ಶಾಟ್ ತಗೊಳಂಗಿದ್ರೆ ತಗೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ, ಎಷ್ಟು ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಬರುತ್ತೆ ಅಂತ ಎಲ್ಲ ನಿಮ್ಗೆ ಕೇಳ್ತಾರೆ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ಈಥೀನ್ ಅನ್ನೋ ಒಂದು ಕಾಂಪೌಂಡ್ ಬಗ್ಗೆ ನೋಡೋಣ. ಸೊ ಈಥೀನ್ ಏನಿದೆ ಇದರಲ್ಲಿ ಕೂಡ 2 ಕಾರ್ಬನ್ ಆಟಮ್ ಇದೆ. C2H4 ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಸೊ 2 ಕಾರ್ಬನ್ ಆಟಮ್ಸ್ ನ ಲಿಂಕ್ ಮಾಡಿ, ಬಟ್ ಡಿಫ್ರೆನ್ಸ್ ಏನಿದೆ ಹೈಡ್ರೋಜನ್ ಆಟಮ್ಸ್ ನ ಡಿಫ್ರೆನ್ಸ್ ಇದೆ ಆಯ್ತಾ. ಸೊ ಇಲ್ಲಿ ನೀವು 6 ಬದಲು ಇಲ್ಲಿ ನಿಮ್ಗೆ 4 ಹೈಡ್ರೋಜನ್ ಆಟಮ್ ನ ಕೊಟ್ಟಿದ್ದಾರೆ. ಸೊ 2 ಹೈಡ್ರೋಜನ್ ಆಟಮ್ 2 ಕಾರ್ಬನ್ ಹತ್ರ ಹೋಗುತ್ತೆ ಆಯ್ತಾ. ಬಟ್ ವೇಲೆನ್ಸಿ ಸ್ಯಾಟಿಸ್ಫೈ ಆಯ್ತಾ? ಇಲ್ಲ ಅಲ್ವಾ. ಒಂದೊಂದು ಕಾರ್ಬನ್ಗೆ 3 ಬಾಂಡ್ಸ್ ಫಾರ್ಮ್ ಆಗಿದೆ. ಈಗ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಕ್ಕೆ ನಾವು 2 ಕಾರ್ಬನ್ ನಡುವೆ ಡಬಲ್ ಬಾಂಡ್ ನ ಹಾಕ್ಬೇಕು ಆಯ್ತಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್, ಯಾಕಂದ್ರೆ 2 ಕಾರ್ಬನ್ ನಡುವೆ 2 ಬಾಂಡ್ಸ್ ಅಥವಾ ಡಬಲ್ ಬಾಂಡ್ ಇರೋದ್ರಿಂದ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್. ಇದರ ಎಲೆಕ್ಟ್ರಾನ್ ಡಾಟ್ ಕಾನ್ಫಿಗರೇಷನ್ ಹೇಗಿರುತ್ತೆ? ಈ ರೀತಿ ಇರತ್ತೆ ಆಯ್ತಾ ಮಕ್ಳೇ. ಸೊ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ 2 ಕಾರ್ಬನ್ ಆಟಮ್ಸ್ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದು ಈ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನಿದಾವೆ ದೇ ಆರ್ ಮೋರ್ ರಿಯಾಕ್ಟಿವ್ ದನ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ. ನೆಕ್ಸ್ಟ್ ನಾವು ಇನ್ನೊಂದು ಕಾಂಪೌಂಡ್ ನ ಸ್ಟ್ರಕ್ಚರ್ ನೋಡೋಣ. ಇಟ್ ಇಸ್ ಸ್ಟ್ರಕ್ಚರ್ ಆಫ್ ಈಥೈನ್. ಈಥೈನ್ ನ ಫಾರ್ಮುಲಾ ಡಿಫ್ರೆನ್ಸ್ ನೋಡಿ, 2 ಹೈಡ್ರೋಜನ್ ಆಟಮ್ ಇರೋದು. ಸೊ ಫಸ್ಟ್ ನಾನು ಹೇಳ್ದಂಗೆ ಕಾರ್ಬನ್ ನ ಬರ್ಕೋಬೇಕು. ಸೊ ಕಾರ್ಬನ್ ನ ಸ್ಕೆಲಿಟನ್ ನ ಬರ್ಕೊಂಡ್ರಿ ನೀವು.
next we should try to satisfy the valency using the number of hydrogen atoms given. But satisfy ಆಗ್ತಿಲ್ಲ, there are only 2 hydrogen atoms. ಈಗ ಕಾರ್ಬನ್ಗೆ ಇನ್ನೂ 2 ಬಾಂಡ್ ಬೇಕು to satisfy its valency ಅಲ್ವಾ. ಸೊ ಆ 2 ಎಕ್ಸ್ಟ್ರಾ ಬಾಂಡ್ಸ್ ನಾವು ಕಾರ್ಬನ್ ನಡುವೆನೆ ಬರೀತಿದೀವಿ. ಸೊ 2 ಕಾರ್ಬನ್ ನಡುವೆ ಡಬಲ್ ಆರ್ ಟ್ರಿಪಲ್ ಬಾಂಡ್, ಇಲ್ಲಿ ಸ್ಪೆಸಿಫಿಕಲಿ ಟ್ರಿಪಲ್ ಬಾಂಡ್ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಅಂಡ್ ದಿಸ್ ಇಸ್ ಆಲ್ಸೋ ಅ ಮೋರ್ ರಿಯಾಕ್ಟಿವ್ ಕಾರ್ಬನ್ ಕಾಂಪೌಂಡ್ ಆಯ್ತಾ. ಇದರಲ್ಲಿ ಎಲೆಕ್ಟ್ರಾನ್ ಡಾಟ್ ಕಾನ್ಫಿಗರೇಷನ್ ಹೇಗಿರತ್ತೆ, ಎಸ್ ಈ ರೀತಿ 3 pairs ಆಫ್ ಎಲೆಕ್ಟ್ರಾನ್ಸ್ ನ ಕಾರ್ಬನ್ ಶೇರ್ ಮಾಡ್ಕೊಳತ್ವೆ ಅಂಡ್ ಒಂದೊಂದು ಕಾರ್ಬನ್ ಆಟಮ್ ಹೈಡ್ರೋಜನ್ ಒಟ್ಟಿಗೆ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ ಆಯ್ತಾ. ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಸ್ಟ್ರಕ್ಚರ್ ಆಫ್ ಈಥೇನ್ ಅಂಡ್ ಈಥೈನ್ ಆಯ್ತಾ ಮಕ್ಳೇ. ಓಕೆ, ಸೊ ನಾ ಹೇಳಿದೆ ಚೈನ್ಸ್ ಆಫ್ ಕಾರ್ಬನ್ ಆಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ಸೆಲ್ಫ್ ಲಿಂಕಿಂಗ್ ಕೆಪಾಸಿಟಿ ಇರೋದ್ರಿಂದ ಕಾರ್ಬನ್ ಏನಿದೆ ಅದು ಎಷ್ಟೊಂದು ಆಟಮ್ಸ್ ಇರುವಂತ ಚೈನ್ಸ್ ನ ಫಾರ್ಮ್ ಮಾಡುತ್ತೆ ಆಯ್ತಾ. ಅದರ ಒಂದಷ್ಟು ಮೆಂಬರ್ಸ್ ನ ನಾವಿಲ್ಲಿ ನೋಡ್ತಿದೀವಿ. ಓಕೆನಾ. ಸೊ ಫಸ್ಟ್ ಮೆಂಬರ್ ಇಸ್ ಮೀಥೇನ್ ಆಯ್ತಾ ಮಕ್ಳೇ. ಸೊ ಮೀಥೇನ್ ಏನಿದೆ ಇದರಲ್ಲಿ 1 ಕಾರ್ಬನ್ ಆಟಮ್ 4 ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ ಒಟ್ಟಿಗೆ ಬೌಂಡ್ ಆಗಿರತ್ತೆ ಆಯ್ತಾ. ಸೊ ಅದ್ರ ಸ್ಟ್ರಕ್ಚರ್ ಬಂದು ಈ ರೀತಿ ಇರತ್ತೆ. ಓಕೆನಾ. ನೆಕ್ಸ್ಟ್ ಈಥೇನ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ ಹಾಗೂ 6 ಹೈಡ್ರೋಜನ್ ಆಟಮ್ ಇದೆ ಅಂಡ್ ದ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ಪ್ರೋಪೇನ್ ಅಲ್ಲಿ 3 ಕಾರ್ಬನ್ 8 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಮೀಥೇನ್ ಆದ್ಮೇಲೆ ಬರುವಂತ ಕಾಂಪೌಂಡ್ ಇಸ್ ಬ್ಯೂಟೇನ್ ಆಯ್ತಾ. ಮೀಥೇನ್ ಆದ್ಮೇಲೆ ಪ್ರೋಪೇನ್ ಬರಲ್ಲ, ಪ್ರೋಪೇನ್ ಆದ್ಮೇಲೆ ಬ್ಯೂಟೇನ್ ಬರುತ್ತೆ. ಬ್ಯೂಟೇನ್ ಅಲ್ಲಿ 4 atoms of carbon 10 atoms of hydrogen ಇರುತ್ತೆ. ಬ್ಯೂಟೇನ್ ಆದ್ಮೇಲೆ 5 ಕಾರ್ಬನ್ ಆಟಮ್ಸ್ ಇರುವಂತ ಕಾಂಪೌಂಡ್ ಪೆಂಟೇನ್ ಬರುತ್ತೆ. ಅದ್ರ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ನಾನು ಸೈಡ್ ಅಲ್ಲಿ ನಿಂತ್ಕೊಂಡಿದ್ದೀನಿ, ದಯವಿಟ್ಟು ಸ್ಕ್ರೀನ್ ಶಾಟ್ ಬೇಕಿದ್ರೆ ತೆಕ್ಕೊಳ್ಳಿ ಆಯ್ತಾ. ಪೆಂಟೇನ್ ಆದ್ಮೇಲೆ ಹೆಕ್ಸೇನ್ ಬರುತ್ತೆ. ಹೆಕ್ಸೇನ್ ಅಲ್ಲಿ 6 ಕಾರ್ಬನ್ ಆಟಮ್ಸ್ ಅಂಡ್ 14 ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಆಯ್ತಾ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಚೈನ್ಸ್ ಆಫ್ ಕಾರ್ಬನ್ ಆಟಮ್ಸ್. ಈಗ ಬ್ಯೂಟೇನ್ ನ ನಾವಿಲ್ಲಿ ನೋಡ್ತಿದೀವಿ ಅಲ್ವಾ. ಬ್ಯೂಟೇನ್ ನ ಸ್ಟ್ರಕ್ಚರ್ ಇದೇ ರೀತಿ ಇರಬೇಕು ಅಂತ ನೆಸೆಸಿಟಿ ಇರಲ್ಲ ಆಯ್ತಾ. ಸೊ ಬ್ಯೂಟೇನ್ ಏನಿದೆ ಇದ್ರಲ್ಲಿ ಚೈನ್ ಏನಿದೆ ಈ ರೀತಿ ಇದೆ ಅಲ್ವಾ ಮಕ್ಳೇ. ಸೊ ಬ್ಯೂಟೇನ್ ಡಿಫ್ರೆಂಟ್ ಟೈಪ್ ಆಫ್ ಚೈನ್ ಫಾರ್ಮ್ ಮಾಡ್ಬೋದು. ಯಾವ್ದದು, ಇಟ್ ಇಸ್ ಅ ಬ್ರಾಂಚ್ಡ್ ಚೈನ್. ಮರದ ಕೊಂಬೆ ತರ ಬ್ರಾಂಚ್ ಆಗ್ತಿದೆ ಅಲ್ವಾ. ಸೊ ಅದಕ್ಕೆ ನಾವು ಇದನ್ನ ಬ್ರಾಂಚ್ಡ್ ಚೈನ್ ಅಂತ ಕರಿತೀವಿ. ಇದರ ಸ್ಟ್ರಕ್ಚರ್, ಎಕ್ಸಾಕ್ಟ್ ಸ್ಟ್ರಕ್ಚರ್ ಹೇಗಿರತ್ತೆ, ಎಸ್. ಸೊ ಬ್ಯೂಟೇನ್ ಏನಿದೆ ಇದರಲ್ಲಿ 4 ಕಾರ್ಬನ್ ಆಟಮ್ ಸ್ಟ್ರೇಟ್ ಆಗಿ ಲಿಂಕ್ ಆಗ್ಬಹುದು ಆರ್ ಬ್ರಾಂಚ್ಡ್ ಆಗಿ ಲಿಂಕ್ ಆಗ್ಬಹುದು. ಸೊ ಇದರಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ನೀವು ಅಂದ್ರೆ, ಸ್ಟ್ರಕ್ಚರ್ ಏನಿದೆ ಚೇಂಜ್ ಆಗ್ತಿದ್ರು ಫಾರ್ಮುಲಾ ಏನಿದೆ ಅಂದ್ರೆ ಬೇಸಿಕಲಿ ನಂಬರ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ಸ್ ಏನಿದೆ ಇದು ಸೇಮ್ ಇದೆ ಆಯ್ತಾ. ಸೊ ಇಲ್ಲಿ ಕೂಡ 4 ಕಾರ್ಬನ್ ಅಂಡ್ 10 ಹೈಡ್ರೋಜನ್ ಆಟಮ್ಸ್ ಇದೆ. ಇಲ್ಲಿ ಕೂಡ 4 ಕಾರ್ಬನ್ ಅಂಡ್ 10 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ಇವೆರಡು ಕಾಂಪೌಂಡ್ಸ್ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ ಆಯ್ತಾ. ಯಾವ ಕಾಂಪೌಂಡ್ಸ್ ನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರತ್ತೆ ಬಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರತ್ತೋ ಅದನ್ನ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಕಾಂಪೌಂಡ್ಸ್ ವಿತ್ ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಸೊ ಬ್ಯೂಟೇನ್ ಏನಿದೆ ಇದು ಬ್ರಾಂಚ್ಡ್ ಫಾರ್ಮುಲಾ ಇರ್ಬೇಕಾ, ಇಲ್ಲ. ಸೊ ಇದಕ್ಕೆ ಒಂದು ಡಿಫ್ರೆಂಟ್ ಫಾರ್ಮ್ ಕೂಡ ಇರಬಹುದು. ಸೊ ಈ ಫಾರ್ಮ್ ಏನಿದೆ ಇದನ್ನ ನಾವು ರಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ ಆಯ್ತಾ. ಸೊ ರಿಂಗ್ ಸ್ಟ್ರಕ್ಚರ್ ನ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋಣ ನಾವು. ಹೈಡ್ರೋಜನ್ ಮತ್ತೆ ಇಲ್ಲಿ ಕೂಡ 2 ಹೈಡ್ರೋಜನ್ಸ್, ಇಲ್ಲಿ ಕೂಡ 2 ಹೈಡ್ರೋಜನ್. ಸೊ ಈ ರೀತಿ ನಾವು ಬ್ಯೂಟೇನ್ ಅಂತ ಕರೆಯಕ್ಕಾಗಲ್ಲ ಇದನ್ನ. ಈ ಕಾಂಪೌಂಡ್ ನ ನಾವು ಸೈಕ್ಲೋಬ್ಯೂಟೇನ್ ಅಂತ ಕರಿತೀವಿ. ಏನಕ್ಕೆ ಬ್ಯೂಟೇನ್ ಅಂತ ಕರೆಯಕ್ಕಾಗಲ್ಲ, ಅಬ್ಸರ್ವ್ ಮಾಡಿ ನೀವು. ಬ್ಯೂಟೇನ್ ಹಾಗೂ ಈ ಕಾಂಪೌಂಡಿನ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿ. ಅದರಲ್ಲಿ 10 ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ ಬರೀ 8 ಹೈಡ್ರೋಜನ್ ಆಟಮ್ ಇದೆ. ಸೊ ಬ್ಯೂಟೇನ್ ಅಂಡ್ ಸೈಕ್ಲೋಬ್ಯೂಟೇನ್ ಆರ್ ನಾಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಯ್ತಾ. ಸೊ ಇದರಲ್ಲಿ ಇರೋದು 8. ಸೊ ಇಟ್ ಇಸ್ C4H8 ಆಯ್ತಾ ಮಕ್ಳೇ. ಸೊ ಈ ರೀತಿ ರಿಂಗ್ ಫಾರ್ಮ್ ಅಲ್ಲಿ ಕೂಡ ಕಾರ್ಬನ್ ಕಾಂಪೌಂಡ್ಸ್ ಎಕ್ಸಿಸ್ಟ್ ಆಗ್ಬಹುದು. ಇದರ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಸೈಕ್ಲೋಬ್ಯೂಟೇನ್ ಅಲ್ಲದೆ ಸೈಕ್ಲೋಹೆಕ್ಸೇನ್ ನ ಕೂಡ ಕೊಟ್ಟಿದ್ದೀನಿ. ಹೆಕ್ಸೇನ್ ಏನಿದೆ ನಾರ್ಮಲ್ ಚೈನ್ ಫಾರ್ಮ್ ಅಲ್ಲಿ ಹೀಗೆ ಇರತ್ತೆ ಅಲ್ವಾ, 3 3 6. ಸೊ ಈ ರೀತಿ ಇರತ್ತೆ ನಮ್ಮ ಹೆಕ್ಸೇನ್. ಸೊ ಹೆಕ್ಸೇನ್ ರಿಂಗ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ನಾವು ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ. ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ C6H14 ಇದ್ರ
molecular formula, but cyclohexane is C6H12. So these are not structural isomers ಆಯ್ತಾ. ಸೊ ಚೈನ್ಸ್ ಆಗಿರ್ಲಿ, ಬ್ರಾಂಚಸ್ ಆಗಿರ್ಲಿ, ರಿಂಗ್ಸ್ ಆಗಿರ್ಲಿ, ಇದು ಸ್ಯಾಚುರೇಟೆಡ್ ಫಾರ್ಮ್ ಅಲ್ಲೂ ಇರಬಹುದು, ಅನ್ಸ್ಯಾಚುರೇಟೆಡ್ ಫಾರ್ಮ್ ಅಲ್ಲೂ ಇರಬಹುದು. ಸೊ ಇದು ಒನ್ ಫಾರ್ಮ್ ಆಫ್ ಹೆಕ್ಸೇನ್ ಆಗಿದೆ, ಅಂಡ್ ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ಹೆಕ್ಸೇನ್ ಆಗಿದೆ. 6 ಕಾರ್ಬನ್ ಇರುವಂತ ಇನ್ನೊಂದು ರಿಂಗ್ ಕೂಡ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ನಾವು ಬೆನ್ಝೀನ್ ಅಂತ ಕರಿತೀವಿ ಆಯ್ತಾ. ಸೊ ಬೆನ್ಝೀನ್ ಏನಕ್ಕೆ ಡಿಫ್ರೆಂಟ್? ಸೊ ಇದರ ಫಾರ್ಮುಲಾ ಏನು? ಫಸ್ಟ್ ಆಫ್ ಆಲ್ C6H6. ಐ ವುಡ್ ಸಜೆಸ್ಟ್ ಬೆನ್ಝೀನ್ ನ ಸ್ಟ್ರಕ್ಚರ್ ಹಾಗೂ ಫಾರ್ಮುಲಾನ ನೀವು ಚೆನ್ನಾಗಿ ಬೈ ಹಾರ್ಟ್ ಮಾಡ್ಕೋಬಿಡಿ, ಕಲ್ತ್ಕೋಬಿಡಿ. ಯಾಕಂದ್ರೆ ನೆಕ್ಸ್ಟ್ ನೀವು ಕೆಮಿಸ್ಟ್ರಿನ ಹೈಯರ್ ಗ್ರೇಡ್ಸ್ ಅಲ್ಲಿ ತಗೊಂಡ್ರೆ ದಿಸ್ ಬೆನ್ಝೀನ್ ಇಸ್ ಗೋಯಿಂಗ್ ಟು ಅಪಿಯರ್ ಅಗೇನ್ ಅಂಡ್ ಅಗೇನ್ ಆಯ್ತಾ. ಸೊ ಹ್ಯಾವ್ ಅ ಲಿಟಲ್ ಬಿಟ್ ಕ್ಲಾರಿಟಿ ಅಬೌಟ್ ಬೆನ್ಝೀನ್ ಆಯ್ತಾ. ಸೊ ಬೆನ್ಝೀನ್ ಅಲ್ಲಿ ಈ ರಿಂಗಿನಲ್ಲಿ 3 ಡಬಲ್ ಬಾಂಡ್ಸ್ ಇರತ್ತೆ ಆಯ್ತಾ ಮಕ್ಕಳೇ. ಸೊ ಅದ್ರ ಕಾರಣ ಇದಕ್ಕೆ ಸೈಕ್ಲೋಹೆಕ್ಸೇನ್ ಆರ್ ಹೆಕ್ಸೇನ್ ಬೇಕಾಗಿರೋ ಅಷ್ಟು ಹೈಡ್ರೋಜನ್ ಆಟಮ್ಸ್ ಬೇಕಿರಲ್ಲ ಟು ಸ್ಯಾಟಿಸ್ಫೈ ದ ವೇಲೆನ್ಸಿ. ಸೊ ಈ ರೀತಿಯ ಇಷ್ಟೊತ್ತವರೆಗೂ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ, ಯಾವ್ದಾವ್ದು ಕಾಂಪೌಂಡ್ಸ್ ಡಿಸ್ಕಸ್ ಮಾಡಿದ್ವಿ, ಅದ್ರಲ್ಲಿ ಬರೀ ಹೈಡ್ರೋಜನ್ ಹಾಗೂ ಕಾರ್ಬನ್ ಇತ್ತು ಅಲ್ವಾ. ಸೊ ಈ ರೀತಿಯ ಕಾಂಪೌಂಡ್ಸ್ ನಾವು ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ ಆಯ್ತಾ. ಆಮೇಲೆ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ನಾನು ಅನ್ಸ್ಯಾಚುರೇಟೆಡ್ ಹಾಗೂ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಡಿಸ್ಕಸ್ ಮಾಡಿದೆ ಅಲ್ವಾ, ಅದಕ್ಕೆ ಬೇರೆ ಬೇರೆ ಹೆಸರು ಕೂಡ ಇರುತ್ತೆ. ಸೊ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಬರೀ ಸಿಂಗಲ್ ಬಾಂಡ್ಸ್ ಬರುತ್ತೆ ಅಲ್ವಾ, ಆ ರೀತಿಯ ಹೈಡ್ರೋ ಕಾರ್ಬನ್ಸ್ ನಾವು ಆಲ್ಕೇನ್ಸ್ ಅಂತ ಕರಿತೀವಿ ಆಯ್ತಾ. ಸೊ ದೋಸ್ ಆರ್ ನೋನ್ ಎಸ್ ಆಲ್ಕೇನ್ಸ್. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಅಲ್ಲಿ 2 ರೀತಿ ಬರುತ್ತೆ. ಅನ್ಸ್ಯಾಚುರೇಟೆಡ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒನ್ ಇಸ್ ಡಬಲ್ ಬಾಂಡ್ಸ್ ಇರುವಂತಹ ಕಾಂಪೌಂಡ್ಸ್, ಹೈಡ್ರೋಕಾರ್ಬನ್ಸ್, ಡಬಲ್ ಬೌಂಡ್ ಅಲ್ಲ, ಓಕೆ. ಸೊ ದೀಸ್ ಆರ್ ನೋನ್ ಎಸ್ ಆಲ್ಕೀನ್ಸ್. ಅಂಡ್ ಟ್ರಿಪಲ್ ಬಾಂಡ್ ಇರುವಂತಹ ಕಾಂಪೌಂಡ್ಸ್ ನಾವು ಆಲ್ಕೈನ್ಸ್ ಅಂತ ಕರಿತೀವಿ. ಸೊ ಸಿಂಗಲ್ ಬಾಂಡ್ಸ್ ಇದ್ರೆ ಆಲ್ಕೇನ್ಸ್, ಡಬಲ್ ಬಾಂಡ್ ಇದ್ರೆ ಆಲ್ಕೀನ್ಸ್, ಟ್ರಿಪಲ್ ಬಾಂಡ್ ಇದ್ರೆ ಆಲ್ಕೈನ್ಸ್ ಆಯ್ತಾ. ಸೊ ಆಲ್ಕೈನ್ಸ್ ನ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ. ಸೊ ಆಲ್ಕೇನ್ಸ್ ಅಲ್ಲಿ ಯಾವ ಆಲ್ಫಾಬೆಟ್ ಇದೆ? ಎ ಇದೆ ಅಲ್ವಾ. ಆಲ್ಕೀನ್ಸ್ ಅಲ್ಲಿ ಯಾವ್ದಿದೆ? ಇ ಇದೆ. ಮತ್ತೆ ಆಲ್ಕೈನ್ಸ್ ಅಲ್ಲಿ ಯಾವ್ದಿದೆ? ವೈ ಇದೆ ಅಲ್ವಾ. ಎ ಇ ವೈ ಆಲ್ಫಾಬೆಟ್ಸ್ ನ ನೋಡಿದ್ರೆ ನೀವು ಫಸ್ಟ್ ಎ ಬರತ್ತೆ, ಎ ಆದ್ಮೇಲೆ ಇ ಬರತ್ತೆ, ಅದಕ್ಕೆ ಸೆಕೆಂಡ್ ರ್ಯಾಂಕು. ಇ ಆದ್ಮೇಲೆ ವೈ ಬರತ್ತೆ, ಅದಕ್ಕೆ ಥರ್ಡ್ ರ್ಯಾಂಕು. ಸೊ ಆಲ್ಕೇನ್ಸ್ ಓನ್ಲಿ ಹ್ಯಾವ್ ಸಿಂಗಲ್ ಬಾಂಡ್ಸ್, ಆಲ್ಕೀನ್ಸ್ ಹ್ಯಾವ್ 2 ಬಾಂಡ್ಸ್ or double bonds, alkynes have triple bonds between the carbon atoms ಅಂತ ನೀವು ನೆನ್ಪಿಟ್ಕೋಬಹುದು. ಓಕೆ, ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಇನ ಒಂದು ಇಂಟೆಕ್ಸ್ಟ್ ಕ್ವೆಶ್ಚನ್ ನ ಕವರ್ ಮಾಡೋಣ. ಏನದು? ಹೌ ಮೆನಿ ಸ್ಟ್ರಕ್ಚರಲ್ ಐಸೋಮರ್ಸ್ ಕ್ಯಾನ್ ಯು ಡ್ರಾ ಫಾರ್ ಪೆಂಟೇನ್? ಪೆಂಟೇನಿಗೆ ಎಷ್ಟು ಸ್ಟ್ರಕ್ಚರಲ್ ಐಸೋಮರ್ಸ್ ನ ನೀವು ಡ್ರಾ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಪೆಂಟೇನ್ ಅಂದ್ರೆ 5 ಕಾರ್ಬನ್ ಆಟಮ್ಸ್ ಇರಬೇಕು ಇದರಲ್ಲಿ. ಸೊ ನಾವು ನಾರ್ಮಲ್ ಚೈನ್ ರೀತಿ ಒಂದು ಫಾರ್ಮ್ ನ ತೋರಿಸಬಹುದು ಆಯ್ತಾ. ಇನ್ನೊಂದು ಫಾರ್ಮ್ ಅಥವಾ ಇನ್ನೊಂದು ಐಸೋಮರ್ ನ 4 ಆಟಮ್ಸ್ ನ ಲಿಂಕ್ ಮಾಡಿ 1 ಆಟಮ್ ನ ಬ್ರಾಂಚ್ ಆಗಿ ಕೊಡ್ಬಹುದು. ಓಕೆನಾ. ಸೊ ದಿಸ್ ಇಸ್ ಸೆಕೆಂಡ್ ಫಾರ್ಮ್. ಆರ್ ಇನ್ನೊಂದು ಎಕ್ಸ್ಟ್ರೀಮ್ಲಿ ಬ್ರಾಂಚ್ಡ್ ಫಾರ್ಮ್ ಆಗಿ ನಾವು ಪೆಂಟೇನ್ ನ ತೋರಿಸಬಹುದು, ವಿಚ್ ಇಸ್ ಲೈಕ್ ದಿಸ್ ಆಯ್ತಾ. ಸೊ ಈ 3 ಫಾರ್ಮ್ಸ್ ಅಲ್ಲಿ ಪೆಂಟೇನ್ ಏನಿದೆ ಎಕ್ಸಿಸ್ಟ್ ಆಗುತ್ತೆ ಆಯ್ತಾ ಮಕ್ಳೇ. ಸೊ ನೀವೇನ್ ಅಬ್ಸರ್ವ್ ಮಾಡ್ಬೇಕು, 3 ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದ್ರು ದ ನಂಬರ್ ಆಫ್ ಆಟಮ್ಸ್ ವಿಲ್ ರಿಮೈನ್ ದ ಸೇಮ್. 5 ಕಾರ್ಬನ್ ಆಟಮ್ಸ್ ಇರುತ್ತೆ, 12 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಹೈಡ್ರೋಜನ್ ಆಟಮ್ಸ್ ನ ತೋರ್ಸಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ, ಇಲ್ಲೊಂದು ಡಯಾಗ್ರಾಮ್ ನ ನಿಮ್ಗೋಸ್ಕರ ಹಾಕಿದೀನಿ ನಾನು. ಎಸ್, ಸೊ ಇಫ್ ಯು ಕ್ಯಾನ್ ಅಬ್ಸರ್ವ್ 3 ಫಾರ್ಮ್ ಅಲ್ಲಿ ಕೂಡ ದೇರ್ ಆರ್ 5 ಕಾರ್ಬನ್ ಆಟಮ್ಸ್ ಅಂಡ್ 12 ಹೈಡ್ರೋಜನ್ ಆಟಮ್ಸ್ ಆಯ್ತಾ 3 ಫಾರ್ಮ್ ಅಲ್ಲಿ. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ದ ಸೇಮ್ ಬಟ್ ಸ್ಟ್ರಕ್ಚರ್ ಇಸ್ ವೇರಿಯಿಂಗ್. ಸೊ ದೇ ಆರ್ ಆಲ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಪೆಂಟೇನ್ ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ನೋಡೋಣ. ವಾಟ್ ವಿಲ್ ಬಿ ದ ಫಾರ್ಮುಲಾ ಅಂಡ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಪೆಂಟೇನ್? ನಿಮಗೆ ಸೈಕ್ಲೋಬ್ಯೂಟೇನ್ ಹಾಗೂ ಸೈಕ್ಲೋಹೆಕ್ಸೇನ್ ತೋರಿಸಿದ ತಕ್ಷಣ ನಾನು ಹೇಳಿದ್ದೆ ಬ್ಯೂಟೇನ್ ಹಾಗೂ ಸೈಕ್ಲೋಬ್ಯೂಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಲ್ಲ. ಸೊ ದೇ ಆರ್ ನಾಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಬರ್ದಿದ್ದಂತಹ ಸ್ಟ್ರಕ್ಚರ್ ನ ನೀವಿಲ್ಲಿ ಬರೆಯೋ ಹಾಗಿಲ್ಲ. ಸೊ ಸೈಕ್ಲೋಪೆಂಟೇನ್ ಇದು ರಿಂಗ್ ನ ಫಾರ್ಮ್ ಮಾಡಬೇಕು. ಸೊ 5 ಕಾರ್ಬನ್ ಆಟಮ್ಸ್ ಇರುವಂತ ರಿಂಗ್ ನ ನೀವಿಲ್ಲಿ ತೋರಿಸ್ಬೇಕು ಆಯ್ತಾ. ಸೊ ಸೈಕ್ಲೋಪೆಂಟೇನ್ ರಿಂಗ್ ನ ಫಾರ್ಮ್ ಮಾಡಿದ್ವಿ. ಈಗ ವೇಲೆನ್ಸಿನ್ ಸ್ಯಾಟಿಸ್ಫೈ ಮಾಡಕ್ಕೆ ಹೈಡ್ರೋಜನ್ ಆಟಮ್ಸ್ ನ ಫಿಲ್ ಇನ್ ಮಾಡೋಣ. ಸೊ ಪ್ರತಿಯೊಂದು ಕಾರ್ಬನ್ ಹತ್ರನು 2 ಹೈಡ್ರೋಜನ್ ಆಟಮ್ ಬಾಂಡ್ ಆಗಿರುತ್ತೆ ಟು ಸ್ಯಾಟಿಸ್ಫೈ ದ ವೇಲೆನ್ಸಿ. ಇದ್ರದ್ದು ಫಾರ್ಮುಲಾ ಏನು, ಮಾಲಿಕ್ಯುಲರ್ ಫಾರ್ಮುಲಾ ಏನು? C5
and ಎಷ್ಟು atoms of hydrogen ಇದೆ 2 4 6 8 10 so it will be C5H10 ಆಯ್ತಾ ಮಕ್ಕಳೇ. ಸೊ ಇದರ ಸ್ಟ್ರಕ್ಚರ್ ಹೇಗೆ ಕಾಣುತ್ತೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನಿಮ್ಗೆ ಕೇಳಿರೋದೇ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಯ್ತಾ. ಸೊ ಇದು ಏನು ಲೈನ್ಸ್ ಯೂಸ್ ಮಾಡ್ಕೊಂಡು ಬಾಂಡ್ಸ್ ನ ರಿಪ್ರೆಸೆಂಟ್ ಮಾಡಿದ್ರೆ ಈ ರೀತಿ ನೀವು ಸೈಕ್ಲೋಪೆಂಟೇನ್ ನ ರಿಪ್ರೆಸೆಂಟ್ ಮಾಡ್ತೀರಾ ಅಂಡ್ ಆ ಫಾರ್ಮ್ ಅಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ರಿಪ್ರೆಸೆಂಟ್ ಮಾಡ್ತೀರಾ ಆಯ್ತಾ. So formula ಏನು molecular formula is C5H10 and this is the electron dot structure ಆಯ್ತಾ ಮಕ್ಕಳೇ. If you want pause and take a screenshot ಆಯ್ತಾ. ಓಕೆ, ಸೊ ಈಗ ನಾವು ಫಂಕ್ಷನಲ್ ಗ್ರೂಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಕವರ್ ಮಾಡೋಣ. ಸೊ ಇಷ್ಟೊತ್ತವರೆಗೂ ನಾವು ಹೈಡ್ರೋಕಾರ್ಬನ್ಸ್ ಬಗ್ಗೆ ಮಾತಾಡಿದ್ವಿ. ಆ ರೀತಿಯ ಕಾಂಪೌಂಡ್ಸ್ ಅಲ್ಲಿ ಬರೀ ಹೈಡ್ರೋಜನ್ ಅಂಡ್ ಕಾರ್ಬನ್ ಆಟಮ್ಸ್ ಇರುತ್ತೆ ಅಲ್ವಾ. ಸೊ ಹೈಡ್ರೋಜನ್ ಬಿಟ್ಟಿ ಏನೋ ಹೈಡ್ರೋಕಾರ್ಬನ್ಸ್ ಅಲ್ಲಿ ಯಾವುದೇ ರೀತಿಯ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಬಂದ್ರೆ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಕಾಣಿಸ್ಕೊಂಡ್ರೆ ಇದನ್ನ ನಾವು ಹೆಟಿರೋ ಆಟಮ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಏನು ಇದನ್ನ ಹೆಟಿರೋ ಆಟಮ್ಸ್ ಅಂತ ಕರಿತೀವಿ. ಅಂಡ್ ಒಂದಷ್ಟು ಹೆಟಿರೋ ಆಟಮ್ಸ್ ಏನಿದೆ ಅದು ಕಾಂಪೌಂಡ್ಸ್ ಗೆ ತನ್ನದೇ ಆದಂತಹ ಒಂದಷ್ಟು ಪ್ರಾಪರ್ಟೀಸ್ ನ ಕೊಡತ್ತೆ ಆಯ್ತಾ. ಸೊ ಈ ರೀತಿಯ ಹೆಟಿರೋ ಆಟಮ್ಸ್ ಅಂದ್ರೆ ಆಟಮ್ಸ್ ಆಫ್ ಗ್ರೂಪ್ ಆಫ್ ಆಟಮ್ಸ್ ನ ನಾವು ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. So, definition, heteroatoms or group of atoms which confer specific properties to the compound. And ಇದರ ಸ್ಪೆಷಾಲಿಟಿ ಏನಂದ್ರೆ ಫಂಕ್ಷನಲ್ ಗ್ರೂಪಿನ ಸ್ಪೆಷಾಲಿಟಿ ಕಾರ್ಬನ್ ಚೈನ್ ಎಷ್ಟೇ ಉದ್ದ ಇದ್ರು ಅವ್ರ ಕಾರ್ಬನ್ ಚೈನ್ ಬ್ರಾಂಚ್ ಇದ್ರು ಅವ್ರ ರಿಂಗ್ ಫಾರ್ಮ್ ಅಲ್ಲಿ ಇದ್ರು ಈ ಪ್ರಾಪರ್ಟೀಸ್ ಏನಿದೆ ಅದು ಯೂನಿಫಾರ್ಮ್ ಆಗಿ ಇರುತ್ತೆ ಆಯ್ತಾ. ಸೊ ರಿಗಾರ್ಡ್ಲೆಸ್ ಆಫ್ ದ ಲೆಂತ್ ಅಂಡ್ ನೇಚರ್ ಆಫ್ ದ ಕಾರ್ಬನ್ ಚೈನ್ ದಿಸ್ ಫಂಕ್ಷನಲ್ ಗ್ರೂಪ್ ಏನಿದೆ ಅದು ಕೊಡುವಂತ ಪ್ರಾಪರ್ಟೀಸ್ ವಿಲ್ ರಿಮೇನ್ ದ ಸೇಮ್ ಆಯ್ತಾ. ಒಂದಷ್ಟು ಎಕ್ಸಾಂಪಲ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ನ ನಾವಿಲ್ಲಿ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಕ್ಲೋರಿನ್ ಆರ್ ಬ್ರೋಮೀನ್ ರೀತಿಯ ಹೆಟ್ರೋ ಆಟಮ್ಸ್ ಹೈಡ್ರೋಜನ್ ಜಾಗನ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಅಥವಾ ಹೈಡ್ರೋಕಾರ್ಬನ್ಸ್ ಅಲ್ಲಿ ತಗೊಂಡ್ರೆ ಓಕೆ ಫಸ್ಟ್ ಆಫ್ ಆಲ್ ಆ ಕ್ಲಾಸ್ ಆಫ್ ಕಾಂಪೌಂಡ್ಸ್ ನ ನಾವು ಹ್ಯಾಲೋ ಕಾಂಪೌಂಡ್ಸ್ ಅಂತ ಹ್ಯಾಲೋಜೆನ್ಸ್ ಅಂತ ಕರಿತೀವಿ ಅಲ್ವಾ. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಕಲ್ತಾಗ ಹ್ಯಾಲೋಜೆನ್ಸ್ ಏನು ಅಂತ ಎಲ್ಲ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಸೊ ಈ ಕ್ಲಾಸ್ ಆಫ್ ಕಾಂಪೌಂಡ್ಸ್ ಹೈಡ್ರೋಜನ್ ನ ಜಾಗನ ಕ್ಲೋರಿನ್ ಬ್ರೋಮೀನ್ ತಗೊಂಡ್ರೆ ಅದನ್ನ ನಾವು ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಹ್ಯಾಲೋ ಆಲ್ಕೇನ್ಸ್ ಇಸ್ ಅ ಜನರಲ್ ನೇಮ್. ಒಂದು ಸ್ಪೆಸಿಫಿಕ್ ನೇಮ್ ನ ಮುಂದೆ ನೀವು ಹೋಗ್ತಾ ತಿಳ್ಕೊತೀರಾ. ನೇಮ್ ನಾಮೆನ್ಕ್ಲೇಚರ್ ಬಂದಾಗ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಎಸ್, ಸೊ ಏನೇನ್ ಸಬ್ಸ್ಟಿಟ್ಯೂಟ್ ಆಗುತ್ತೆ ಕ್ಲೋರಿನ್ ಆರ್ ಬ್ರೋಮೀನ್ ಆಟಮ್ ವಿಲ್ ಸಬ್ಸ್ಟಿಟ್ಯೂಟ್ ಫಾರ್ ಹೈಡ್ರೋಜನ್ ಆಟಮ್ ಆಯ್ತಾ. ನೆಕ್ಸ್ಟ್ ಆಕ್ಸಿಜನ್ ಸಬ್ಸ್ಟಿಟ್ಯೂಟ್ ಆದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನಮ್ಗೆ ಅಥವಾ ಒಂದಷ್ಟು ಫಂಕ್ಷನಲ್ ಗ್ರೂಪ್ಸ್ ನಮ್ಗೆ ಕಾಣಿಸಕ್ ಸಿಗತ್ತೆ. ಸೊ ಯಾವುದು ಫಸ್ಟ್ ಫಂಕ್ಷನಲ್ ಗ್ರೂಪ್ ಇಸ್ ಆಲ್ಕೋಹಾಲ್ ಆಯ್ತಾ. ಅದರಲ್ಲಿ ಆಕ್ಸಿಜನ್ ಏನಿದೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಆಸ್ ಅ ಹೆಟ್ರೋ ಆಟಮ್ ಆಯ್ತಾ ಮಕ್ಕಳೇ. ಸೊ ನೀವು ಆಲ್ಕೋಹಾಲಿನ ಫಂಕ್ಷನಲ್ ಗ್ರೂಪ್ ಬರ್ದಾಗ OH ಅಂತಾನೆ ಬರಿಬೇಕು, HO ಅಂತ ಎಲ್ಲ ಬರೆಯಂಗಿಲ್ಲ ಆಯ್ತಾ. ನೆಕ್ಸ್ಟ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್, ಅದರಲ್ಲಿ ಆಕ್ಸಿಜನ್ ಆಟಮ್ ಕಾರ್ಬನ್ ಆಟಮಿಗೆ ಡಬಲ್ ಬಾಂಡ್ ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹೈಡ್ರೋಜನ್ ಆಟಮ್ ಕೂಡ ಇರುತ್ತೆ. ಇದನ್ನ ಸಿಂಪಲ್ ಫಾರ್ಮ್ ಅಲ್ಲಿ CHO ಅಂತ ಬರೀತೀರಾ, ಇದನ್ನ OH ಅಂತಾನೆ ಬರೀತೀರಾ. ಆಲ್ಕೋಹಾಲ್ನ ಇದು CHO ಅಂತ ಬರೀತೀರಾ ಆಯ್ತಾ. ನೆಕ್ಸ್ಟ್ ಕೀಟೋನ್ ಅಲ್ಲಿ ಆಕ್ಸಿಜನ್ ಆಟಮ್ ಏನಿದೆ ಇದು ಕಾರ್ಬನ್ ಚೈನ್ ನ ಮಧ್ಯೆ ಬರುತ್ತೆ ಆಯ್ತಾ. ಸೊ ಇದ್ರ ಸ್ಟ್ರಕ್ಚರ್ ಎಲ್ಲ ಮುಂದೆ ಹೋಗ್ತಾ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಲಾಸ್ಟ್ ನಿಮ್ಮ ಅಂದ್ರೆ ದೇರ್ ಆರ್ ಮೆನಿ ಮೋರ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ 4+1 ಫಂಕ್ಷನಲ್ ಗ್ರೂಪ್ ಮಾತ್ರ ಡಿಸ್ಕಸ್ ಮಾಡಿದ್ದಾರೆ ಆಯ್ತಾ. ಸೊ ಲಾಸ್ಟ್ ಒನ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇದನ್ನ ಸಿಂಪಲ್ ಆಗಿ ನೀವು COOH ಅಂತ ರಿಪ್ರೆಸೆಂಟ್ ಮಾಡಬಹುದು. ಸೊ ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಆಯ್ತಾ. ನೀವು ಕೇಳ್ಬಹುದು ಈ OH ಏನಿದೆ ಇದರಲ್ಲಿ ಕೂಡ H ಹಾಗೂ O ಆಟಮ್ ಇದೆ, ಇದರಲ್ಲಿ ಕೂಡ H ಹಾಗೂ O ಆಟಮ್ ಇದೆ. ಸೊ ಡಿಫ್ರೆನ್ಸ್ ಏನು, ಒಂದನ್ನ ಆಲ್ಕೋಹಾಲ್ ಅಂತ ಏನಕ್ಕೆ ಕರಿತೀವಿ, ಒಂದನ್ನ ಆಲ್ಡಿಹೈಡ್ ಅಂತ ಏನಕ್ಕೆ ಕರಿತೀವಿ ಅಂತ. ಸೊ ದ ಡಿಫ್ರೆನ್ಸ್ ಅಗೇನ್ ಲೈಸ್ ಇನ್ ದ ಸ್ಟ್ರಕ್ಚರ್ ಆಯ್ತಾ. ಈ OH ಏನಿದೆ ಇದು C ಆಟಮ್ ಒಟ್ಟಿಗೆ ಈ ರೀತಿ ಬಾಂಡ್ ಆಗಿರತ್ತೆ ಆಯ್ತಾ. ಓಗೆ H ಆಟಮ್ ಏನು ಬಾಂಡ್ ಆಗಿರತ್ತೆ. ಬಟ್ ಆಲ್ಡಿಹೈಡ್ ಅಲ್ಲಿ ಈ ರೀತಿ ಸ್ಟ್ರಕ್ಚರ್ ಇರತ್ತೆ ಆಯ್ತಾ. H ಆಟಮ್ ಹಾಗೂ O ಆಟಮ್ ಕಾರ್ಬನ್ಗೆ ಬೌಂಡ್ ಆಗಿರತ್ತೆ ಆಯ್ತಾ ಮಕ್ಕಳೇ. ಸೊ ದೀಸ್ ಆರ್ ದ ಫಂಕ್ಷನಲ್ ಗ್ರೂಪ್ಸ್. ನೆಕ್ಸ್ಟ್ ನಾವು ಹೋಮೋಲೋಗಸ್ ಸೀರೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ಬೇಕು. ಸೊ ಹೋಮೋಲೋಗಸ್ ಸೀರೀಸ್ ನ ಡಿಸ್ಕಸ್ ಮಾಡೋ ಮುಂಚೆ ನಾವು ಒಂದಷ್ಟು ಕಾರ್ಬನ್ ಕಾಂಪೌಂಡ್ಸ್ ನ ನೋಡೋಣ ಆಯ್ತಾ. ಸೊ ಫಸ್ಟ್ ಇಸ್ ಮೀಥೇನ್ ಅಗೇನ್ ನಾನು ಹೇಳಿದೆ ಇಸ್ ಅ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಅದಾದ್ಮೇಲೆ ಈಥೇನ್ ಏನು C2H6 ಅಲ್ವಾ, C2H6 ಇಸ್ ಈಥೇನ್. ಅದಾದ್ಮೇಲೆ C3H8 ಇದು ಯಾವುದು
ಮೂರು ಕಾರ್ಬನ್ ಇದೆ, ಸೊ ಇಟ್ ಇಸ್ ಪ್ರೋಪೇನ್. ಪ್ರೋಪೇನ್ ಆದ್ಮೇಲೆ ಇನ್ನೊಂದು ಬರೆಯೋಣ, ದಿಸ್ ಇಸ್ ಬ್ಯೂಟೇನ್. ಸೊ ಏನಕ್ಕೆ ಬರೀತಿದೀನಿ, ನಾವು ಡಿಸ್ಕಸ್ ಮಾಡ್ತಿರೋದು ಸೀರೀಸ್ ಅಲ್ವಾ ಮಕ್ಳೆ. ಸೀರೀಸ್ ಅಂದ್ರೆ ಒಂದಷ್ಟು ಮೆಂಬರ್ಸ್ ಇರತ್ತೆ, ಆ ಮೆಂಬರ್ಸ್ ನಡುವೆ ಡಿಫ್ರೆನ್ಸ್ ಏನಿದೆ ಅದು ಸಿಮಿಲರ್ ಆಗಿರತ್ತೆ ಅಂತ. ಆ ರೀತಿಯ ಏನು ಲಿಸ್ಟ್ ಆಫ್ ಐಟಮ್ಸ್ ನ ಸೀರೀಸ್ ಅಂತ ಕರಿತೀವಿ ಅಂತ ನೀವು ಮ್ಯಾಥ್ಸ್ ಅಲ್ಲಿ ಕಲ್ತಿರ್ತೀರ ಅಲ್ವಾ. ಸೊ ಈ ಮೆಂಬರ್ಸ್ ಇದೆಲ್ಲ ಮೆಂಬರ್ಸ್ ಆಫ್ ಅ ಹೋಮೋಲೋಗಸ್ ಸೀರೀಸ್ ಆಯ್ತಾ. ಇದ್ರ ನಡುವೆ ಡಿಫ್ರೆನ್ಸ್ ಏನಿದೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಎಲ್ಲಾ ಕಾಂಪೌಂಡಿನ ನಡುವೆ ಡಿಫ್ರೆನ್ಸ್ ಇರೋದು CH2 ಆಟಮ್ಸ್ ಇದು ಆಯ್ತಾ. ಸೊ ಹೇಗೆ ಕಂಡು ಹಿಡಿತೀರಾ, ಇಲ್ಲಿ ನೋಡಿ, CH4 ಗೆ 1 ಕಾರ್ಬನ್ ಆಟಮ್ ಹಾಗೂ 2 ಹೈಡ್ರೋಜನ್ ಆಟಮ್ ನ ಆಡ್ ಮಾಡಿದ್ರೆ ನಿಮ್ಗೆ C2H6 ಸಿಗುತ್ತೆ, ವಿಚ್ ಇಸ್ ಈಥೇನ್. ನೆಕ್ಸ್ಟ್ ಈಥೇನ್ ಗೆ ನೀವು 1 ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್ ನ ಆಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ C3H8 ವಿಚ್ ಇಸ್ ಪ್ರೋಪೇನ್. ಪ್ರೋಪೇನ್ ಗೆ 1 ಕಾರ್ಬನ್ 2 ಹೈಡ್ರೋಜನ್ ಆಟಮ್ ಆಡ್ ಮಾಡಿದ್ರೆ ಯು ಗೆಟ್ ಬ್ಯೂಟೇನ್ ವಿಚ್ ಇಸ್ C4H10. ಸೊ ದಟ್ ಇಸ್ ದ ಕೀ ಇನ್ ಹೋಮೋಲೋಗಸ್ ಸೀರೀಸ್ ಆಯ್ತಾ. ಸೊ ಹೋಮೋಲೋಗಸ್ ಸೀರೀಸ್ ಇಸ್ ಅ ಲಿಸ್ಟ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ವಿಚ್ ಡಿಫರ್ ಬೈ ಅ CH2 ಯೂನಿಟ್ ಆಯ್ತಾ ಮಕ್ಳೆ. ಇದಕ್ಕೆ ಇನ್ನೊಂದು ಡೆಫಿನೇಷನ್ ಏನಿದೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. Yes, a series of compounds in which the same functional group substitutes for hydrogen in a carbon chain is called homologous series ಅಂತ ಆಯ್ತಾ. ಇದು ಆಲ್ಮೋಸ್ಟ್ ಕರೆಕ್ಟ್ ಡೆಫಿನೇಷನ್ ಬಟ್ ನಾಟ್ ದ ಎಕ್ಸಾಕ್ಟ್ ಡೆಫಿನೇಷನ್. ಬಟ್ ನಿಮ್ಗೆ ಟೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದೇ ಡೆಫಿನೇಷನ್ ಬರೀರಿ ಆಯ್ತಾ. ಸೀರೀಸ್ ಆಫ್ ಕಾರ್ಬನ್ ಏನು ಒಂದು ಲಿಸ್ಟ್ ಆಫ್ ಕಾರ್ಬನ್ ಐಟಮ್ಸ್ ಯಾವ್ದ್ರಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಹೈಡ್ರೋಜನ್ ನ ರಿಪ್ಲೇಸ್ ಮಾಡ್ತಿದೆ ಅಂದ್ರೆ ಅದನ್ನ ಹೋಮೋಲೋಗಸ್ ಸೀರೀಸ್ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಬಟ್ ನಿಮ್ಗೆ ಜನರಲ್ ಐಡಿಯಾ ಆಗಿ ನೆನ್ಪಿಟ್ಕೋಬೇಕು ಅಂದ್ರೆ ಇಟ್ಸ್ ಅ ಲಿಸ್ಟ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಯಾವ್ದ್ರಲ್ಲಿ ಒಂದು CH2 ಯೂನಿಟ್ ನ ಡಿಫ್ರೆನ್ಸ್ ಇರತ್ತೋ ಅದನ್ನ ನಾವು ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ ಅಂತ ನೀವ್ ನೆನ್ಪಿಟ್ಕೊಳ್ಳಿ. ಬರಿಬೇಕಾದ್ರೆ ಈ ಡೆಫಿನೇಷನ್ ಬರೀರಿ. ಎಸ್, ಸೊ ಈಚ್ ಮೆಂಬರ್ ಡಿಫರ್ಸ್ ಬೈ ಅ CH2 ಯೂನಿಟ್ ಆಯ್ತಾ. ಇನ್ನೊಂದು ಏನ್ ಗೊತ್ತಿರ್ಬೇಕು ನಿಮ್ಗೆ, ಎಸ್, ಸೊ ದ ಮಾಲಿಕ್ಯುಲರ್ ಮಾಸ್ ಏನಿದೆ, ಸೊ CH2 ಯೂನಿಟ್ ಅಲ್ಲಿ ಒಂದೊಂದು ಮೆಂಬರ್ ಡಿಫರ್ ಆಗುತ್ತೆ ಅಂದ್ಮೇಲೆ ಮಾಲಿಕ್ಯುಲರ್ ಮಾಸ್ ಏನಿದೆ ಬೈ 14 ಯೂನಿಟ್ಸ್ ಇನ್ಕ್ರೀಸ್ ಆಗ್ಬೇಕು. ಏನಕ್ಕೆ, ಯಾಕಂದ್ರೆ ಕಾರ್ಬನ್ ಇದು ಮಾಸ್ ಎಷ್ಟು, ಅಟಾಮಿಕ್ ಮಾಸ್ 12 ಅಲ್ವಾ, ಮತ್ತೆ ಹೈಡ್ರೋಜನ್ ಇದು ಇಟ್ ಇಸ್ 1. ಸೊ ಹೈಡ್ರೋಜನ್ 2 ಆಟಮ್ಸ್ ಇರೋದ್ರಿಂದ 2 into 1 ಆಗುತ್ತೆ ವಿಚ್ ಇಸ್ 2 ಯೂನಿಟ್ಸ್. ಸೊ 12 plus 2 units which is 14 units. So one compound in a heterologous homologous series na one member to ಇನ್ನೊಂದು member ಗೆ ಹೋಗ್ಬೇಕಾದ್ರೆ ಮಾಲಿಕ್ಯುಲರ್ ಮಾಸ್ ನ ಇನ್ಕ್ರೀಸ್ ಏನಿದೆ ಬೈ 14 ಯೂನಿಟ್ಸ್ ಆಗತ್ತೆ ಆಯ್ತಾ ಮಕ್ಳೆ. ಇನ್ನೊಂದೇನ್ ಗೊತ್ತಿರ್ಬೇಕು homologous series ಬಗ್ಗೆ, they have similar chemical ಪ್ರಾಪರ್ಟೀಸ್ ಆಯ್ತಾ. ಸೊ ಎಷ್ಟೇ ಈ ಚೈನ್ ಎಷ್ಟೇ ಉದ್ದ ಬೆಳ್ಕೊಂಡೋದ್ರು 35 ಕಾರ್ಬನ್ ಆಟಮ್ ಇರುವಂತಹ ಆಲ್ಕೇನ್ಸ್ ಆಗಿದ್ರು ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ they will be the same ಆಯ್ತಾ. ಬಟ್ ಯು ವಿಲ್ ಸಿ ಅ ಗ್ರೆಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಆಯ್ತಾ. ಗ್ರೆಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಅರ್ಥ ಏನು, ಈಗ ನಾನು ಹೇಳ್ದೆ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಬೈ 14 ಯೂನಿಟ್ಸ್. ಹಂಗಂದ್ರೆ ಅದ್ರ ಅರ್ಥ ಏನು, ಬಾಯ್ಲಿಂಗ್ ಪಾಯಿಂಟ್ ರೀತಿಯ ಫಿಸಿಕಲ್ ಪ್ರಾಪರ್ಟಿ ಇರ್ಬೋದು, ಆರ್ ಮೆಲ್ಟಿಂಗ್ ಪಾಯಿಂಟ್ ರೀತಿಯ ಫಿಸಿಕಲ್ ಪ್ರಾಪರ್ಟಿ ಇರ್ಬೋದು. ಸೊ ಬೇಸಿಕಲಿ ಬಾಯ್ಲಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಇನ್ಕ್ರೀಸ್ ಹಾಕೊಂಡು ಹೋಗ್ತಿರತ್ತೆ, ಯಾಕಂದ್ರೆ ಕಾರ್ಬನ್ ಹಾಗೂ ಹೈಡ್ರೋಜನ್ ಆಟಮ್ಸ್ ಇನ ನಂಬರ್ ಇನ್ಕ್ರೀಸ್ ಹಾಕೊಂಡು ಹೋಗ್ತಿರತ್ತೆ ಅಂಡ್ ದ ನಂಬರ್ ಆಫ್ ಬಾಂಡ್ಸ್ ಬೀಂಗ್ ಫಾರ್ಮ್ಡ್ ವಿಲ್ ಇನ್ಕ್ರೀಸ್ ಆಯ್ತಾ. ಸೊ ದರ್ ಇಸ್ ಅ ಗ್ರೇಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ವಿಲ್ ರಿಮೈನ್ ದ ಸೇಮ್. ಎಸ್, ದೇ ಹ್ಯಾವ್ ಸಮ್ ಜನರಲ್ formula ಆಯ್ತಾ. ಎಸ್, ಸೊ ವಿ ಆರ್ ಲುಕಿಂಗ್ ಅಟ್ ಜನರಲ್ ಫಾರ್ಮುಲಾಸ್ ಫಾರ್ ಆಲ್ಕೇನ್ಸ್ ಅಂಡ್ ಆಲ್ಕೈನ್ಸ್ ಆಯ್ತಾ. ಇದನ್ನ ಏನಕ್ಕೆ ಜನರಲ್ ಫಾರ್ಮುಲಾ ಅಂತ ಕರಿತೀವಿ ಅಂತ ನಾವಿಲ್ಲಿ ನೋಡೋಣ. ಲೆಟ್ಸ್ ಲುಕ್ ಅಟ್ ಆಲ್ಕೀನ್ಸ್ ನ ನೋಡಿದ್ವಿ ನಾವು, ವಿಲ್ ಮೂವ್ ಆನ್ ಟು ಆಲ್ಕೀನ್ಸ್ ಆಯ್ತಾ. ಸೊ ಆಲ್ಕೀನ್ಸ್ ಇನ ಫಸ್ಟ್ 3 ಮೆಂಬರ್ಸ್ ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಇಸ್ C2H4 ವಿಚ್ ಇಸ್ ಈಥೀನ್, ಸೆಕೆಂಡ್ ಇಸ್ C3H6 ವಿಚ್ ಇಸ್ ಪ್ರೋಪೀನ್ ಅಂಡ್ ಥರ್ಡ್ ಒನ್ ಇಸ್ C4H8 which is butene ಆಯ್ತಾ. ಸೊ ಬ್ಯೂಟೀನ್ ಈ ಜನರಲ್ ಫಾರ್ಮುಲಾ ಆಲ್ಕೀನ್ಸ್ ಗೆ ಜನರಲ್ ಫಾರ್ಮುಲಾ CnH2n ಅಂತ ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ. ಸೊ N ಅಂದ್ರೆ ಏನು ಮಕ್ಳೆ, N is the number of carbon atoms. ಓಕೆನಾ. ಸೊ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಇಫ್ ದಿಸ್ ಜನರಲ್ ಫಾರ್ಮುಲಾ ಇಸ್ ಕರೆಕ್ಟ್ ಆರ್ ನಾಟ್. ಈಗ 4 ಕಾರ್ಬನ್ ಆಟಮ್ ಇರುವಂತಹ ಆಲ್ಕೀನ್ಗೆ ಎಷ್ಟು ಹೈಡ್ರೋಜನ್ ಆಟಮ್ ಇರಬೇಕು, ಇಲ್ಲಿ 8 ಅಂತ ಹೇಳಿದ್ದಾರೆ ಆಯ್ತಾ. ಇದು ಕರೆಕ್ಟಾ, 2n ಅಂತ ಹೇಳಿದ್ದಾರೆ ಅಲ್ವಾ. ಸೊ 2 into 4 ಹಾಕೋಬೇಕು ವಿಚ್ ಇಸ್ 8. ಸೊ ದ ಫಾರ್ಮುಲಾ ಇಸ್ ರೈಟ್. ಇದನ್ನ ಸ್ಟ್ರಕ್ಚರಲ್ ಫಾರ್ಮುಲಾ ಅಥವಾ ಸ್ಟ್ರಕ್ಚರ್ ಬರ್ದ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬಹುದು ನಾವು.
ಸೊ ವಿ ಹ್ಯಾವ್ 4 carbon atoms and ethene ಆಗಿರೋದ್ರಿಂದ ಸಾರಿ ಬ್ಯೂಟೀನ್ ಆಗಿರೋದ್ರಿಂದ there should be a double bond. ಸೊ ಈಗ ಹೈಡ್ರೋಜನ್ ಇಟ್ಕೊಂಡು if you satisfy the valency you will find 1 2 3 4 1 2 1 2 3 ಎಷ್ಟು ಏನು ಹೈಡ್ರೋಜನ್ ಆಟಮ್ಸ್ ಆಯ್ತು ಇಲ್ಲಿ 1 2 3 4 5 6 7 8 ಆಯ್ತಾ. ಸೊ ದ ಫಾರ್ಮುಲಾ ಇಸ್ ಕರೆಕ್ಟ್ ಅಂತ ನೀವು ಡಿಸೈಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಆಲ್ಕೈನ್ಸ್ ನ ನೋಡಿದ್ರೆ ಇಟ್ಸ್ ಜನರಲ್ ಫಾರ್ಮುಲಾ CnH2n -2. ಯಾಕಂದ್ರೆ ಆಲ್ಕೈನ್ಸ್ ಅಲ್ಲಿ ಟ್ರಿಪಲ್ ಬಾಂಡ್ಸ್ ಬಂದ್ಬಿಡತ್ತೆ ಇನ್ ಬಿಟ್ವೀನ್ ಕಾರ್ಬನ್ಸ್. ಸೊ number of hydrogen atoms required to satisfy the valency will become less alva. So it is CnH2n -2 and alkanes in a formula CnH2n +2 yakandre only single bonds present irodrinda number of hydrogen required to satisfy valency will increase. So it is CnH2n +2. ಸೊ ಈ ಜನರಲ್ ಫಾರ್ಮುಲಾಗೆಲ್ಲ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂತ ನಾನು PYQs ವಿಡಿಯೋ ಅಲ್ಲಿ ಕೂಡ ಕವರ್ ಮಾಡ್ತೀನಿ. ಸೊ ಮೇಕ್ ಶೋರ್ ಯು ವಾಚ್ ದಟ್ ವಿಡಿಯೋ ಆಲ್ಸೋ ಆಯ್ತಾ. ಓಕೆ ಎಸ್, ಸೊ ಈಗ ನಾವು ನಾಮೆನ್ಕ್ಲೇಚರ್ ಅಥವಾ ಕಾಂಪೌಂಡ್ಸ್ ನ ನೇಮ್ ಹೇಗೆ ಬರಿಬೇಕು ಅಂತ ಡಿಸ್ಕಸ್ ಮಾಡ್ತೀನಿ ಆಯ್ತಾ. ಸೊ ನಾಮೆನ್ಕ್ಲೇಚರ್ ಇಸ್ ಬೇಸ್ಡ್ ಆನ್ ದ basic carbon chain modified by a prefix which is phrase before, suffix which is phrase after, indicating the nature of the functional group. ಇಷ್ಟು ಉದ್ದ ಸೆಂಟೆನ್ಸ್ ನ ಅರ್ಥ ಏನು, ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ಇದರ ನೇಮಿನಲ್ಲಿ 3 ಪಾರ್ಟ್ಸ್ ಇರುತ್ತೆ ಆಯ್ತಾ. ಯೂಶುವಲಿ ಇಟ್ ಇಸ್ ಪ್ರಿಫಿಕ್ಸ್ ಅಲ್ವಾ, ಏನದಕ್ಕಿಂತ ಮುಂಚೆ ಬಂದ್ರೆ ಅದನ್ನ ನಾವು ಪ್ರೀ ಅಂತ ಕರಿತೀವಿ ಅಲ್ವಾ. ಸೊ ಹೆಸರಿನ ಮುಂಚೆ ಬರ್ತಿರೋದ್ರಿಂದ ಇಟ್ ಇಸ್ ಪ್ರಿಫಿಕ್ಸ್ ಆಯ್ತಾ. ಪ್ಲಸ್ ವರ್ಡ್ ರೂಟ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಸಫಿಕ್ಸ್. ಸೊ ಇದು ವರ್ಡ್ ರೂಟ್ ಆದ್ಮೇಲೆ ಬರ್ತಿರೋದ್ರಿಂದ ಇದನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಪ್ರಿಫಿಕ್ಸ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕು, ಇದರಲ್ಲಿ ಕೂಡ ಫಂಕ್ಷನಲ್ ಗ್ರೂಪ್ಸ್ ನ ನೇಮ್ಸ್ ನ ಇನ್ಕ್ಲೂಡ್ ಮಾಡ್ತೀರಾ. ಮತ್ತೆ ಸಫಿಕ್ಸ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕು, ಫಂಕ್ಷನಲ್ ಗ್ರೂಪ್ಸ್ ನ ನೇಮ್ಸ್ ನ ಇನ್ಕ್ಲೂಡ್ ಮಾಡ್ತೀರಾ. ವರ್ಡ್ ರೂಟ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕು, ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ ಆ ಕಾಂಪೌಂಡ್ ಅಲ್ಲಿ ಡಿಪೆಂಡೆಂಟ್ ಆಗಿ ನೀವು ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಿ ಇನ್ಕ್ಲೂಡ್ ಮಾಡ್ತೀರಾ ಆಯ್ತಾ. ಸೊ ಸ್ಟೆಪ್ಸ್ ಇದೆ ನಾಮೆನ್ಕ್ಲೇಚರ್ ಅಲ್ಲಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿರುವಂತದ್ದು ಏನು ಅಂತ ನೋಡೋಣ. ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಕಾಂಪೌಂಡ್. ಸೊ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಆ ಕಾಂಪೌಂಡ್ ಅಲ್ಲಿ ಅಂತ ನೀವು ಐಡೆಂಟಿಫೈ ಮಾಡ್ಬೇಕು. ಅದಾದ್ಮೇಲೆ ಫಂಕ್ಷನಲ್ ಗ್ರೂಪ್ ಯಾವ ಫಂಕ್ಷನಲ್ ಗ್ರೂಪ್ ಇದೆ ನಾನು ಹೇಳ್ಕೊಟ್ಟೆ. ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಏನು ಪ್ರಿಫಿಕ್ಸ್ ಆಗಿ ನೀವು ಫಂಕ್ಷನಲ್ ಗ್ರೂಪಿನ ಹೆಸರು ಬರಿಬೇಕು. ಬಟ್ ಆಲ್ಕೋಹಾಲ್ಸ್ ಆಲ್ಡಿಹೈಡ್ಸ್ ಅಲ್ಲೆಲ್ಲ ಸಫಿಕ್ಸ್ ಆಗಿ ನೀವು ಏನು ಹೆಸರು ಬರಿಬೇಕು ಆಫ್ ದ ಫಂಕ್ಷನಲ್ ಗ್ರೂಪ್. ಸೊ ಪ್ರಿಫಿಕ್ಸ್ ಏನು ಸಫಿಕ್ಸ್ ಏನು ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಇದಾದ್ಮೇಲೆ ಎಸ್, ಒಂದು ಉದ್ದ ಸೆಂಟೆನ್ಸ್ ಇದೆ. ಇಫ್ ದ ನೇಮ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇಸ್ ಟು ಬಿ ಗಿವನ್ ಅಸ್ ಸಫಿಕ್ಸ್ ಆಗಿ ಫಂಕ್ಷನಲ್ ಗ್ರೂಪಿನ ಹೆಸರು ಬರಿಬೇಕಂದ್ರೆ and if the suffix of the functional group begins with a vowel. ಸೊ ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ನಾವು ಹೇಳಿದ್ವಿ ಆಲ್ಡಿಹೈಡ್ ಇತ್ತು, ಏನು ಆಲ್ಕೋಹಾಲ್ ಇತ್ತು, ಕಾರ್ಬಾಕ್ಸಿಲಿಕ್ ಆಸಿಡ್ ಇತ್ತು, ಮತ್ತೆ ಕೀಟೋನ್ ಇತ್ತು ಅಲ್ವಾ. ಸೊ ಇದ್ರ ನೇಮ್ಸ್ ಏನಿದೆ ಅದು ವವಲ್ಸ್ ಒಟ್ಟಿಗೆ ಸ್ಟಾರ್ಟ್ ಆದ್ರೆ, ಅಂದ್ರೆ AEIOU ಒಟ್ಟಿಗೆ ಸ್ಟಾರ್ಟ್ ಆದ್ರೆ ನೀವು ಕಾರ್ಬನ್ ಚೈನ್ ನ ನೇಮ್ ಏನಿದೆ ಅದನ್ನ ಮಾಡಿಫೈಡ್ ಮಾಡ್ತೀರಾ. ಹೇಗೆ ಮಾಡಿಫೈ ಮಾಡ್ತೀರಾ, ಬೈ ಡಿಲೀಟಿಂಗ್ ದ ಫೈನಲ್ ಇ ಅಂಡ್ ಆಡಿಂಗ್ ದ ಅಪ್ರೋಪ್ರಿಯೇಟ್ ಸಫಿಕ್ಸ್. ಸೊ ಪ್ರೊಪೇನ್ ಅಂತ ಒಂದು ಹೆಸರು ತಗೊಳ್ಳಿ ಈಗ ಆಯ್ತಾ. ಸೊ ಇದರಲ್ಲಿ ಫೈನಲ್ ಆಗಿ ಇ ಅಂತ ಇರುತ್ತೆ, ಪ್ರೊಪೈನ್ ಅಲ್ಲೂ ಇರತ್ತೆ, ಪ್ರೋಪೀನ್ ಅಲ್ಲೂ ಇರತ್ತೆ ಆಯ್ತಾ. ಸೊ ಈ ನ ಡಿಲೀಟ್ ಮಾಡಿ, ಅಕಸ್ಮಾತ್ ಇದರಲ್ಲಿ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇತ್ತು ಅಂತ ಅನ್ಕೊಳ್ಳಿ, ಆಗ ನೀವು ಪ್ರೊಪೇನ್ ಬದಲು ಅದನ್ನ ಪ್ರೋಪನ್ ಆಲ್ ಅಂತ ಕರಿತೀರಾ. ಸೊ ಸಫಿಕ್ಸ್ ಅಲ್ಲಿ ನೀವು ಕಲ್ತಿದ್ರಿ ಆಲ್ಕೋಹಾಲಿಗೆ ಆಲ್ ಇಸ್ ದ ಸಫಿಕ್ಸ್ ಆಯ್ತಾ. ಸೊ ಈ ರೀತಿ ಮಾಡಿಫೈ ಮಾಡ್ಬೇಕು ಅಂತ ಹೇಳ್ತಾರೆ ನಿಮ್ಗೆ. ನೆಕ್ಸ್ಟ್, ಇಫ್ ಕಾರ್ಬನ್ ಚೈನ್ ಇಸ್ ಅನ್ಸ್ಯಾಚುರೇಟೆಡ್ ದೆನ್ ದ ಫೈನಲ್ ಏನ್. ಸೊ ಈಗ ನಾನು ಪ್ರೊಪೇನ್ ತೋರಿಸ್ದೆ, ಅದರಲ್ಲಿ ಡಬಲ್ ಬಾಂಡ್ ಇತ್ತು ಅಂದ್ರೆ ಅದು ಪ್ರೊಪೇನ್ ಆಗಲ್ಲ, ಪ್ರೊಪೀನ್ ಆಗತ್ತೆ. ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಪ್ರೊಪೇನ್ ಆಗಲ್ಲ, ಪ್ರೊಪೈನ್ ಆಗತ್ತೆ ಆಯ್ತಾ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇಕ್ ದ ಚೇಂಜಸ್. ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಸ್, ಅದಕ್ಕಿಂತ ಮುಂಚೆ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಯಾವ ರೀತಿಯ ಫಂಕ್ಷನಲ್ ಗ್ರೂಪ್ಸಿಗೆ ಯಾವ ರೀತಿಯ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಹಾಕ್ಬೇಕು ಅಂತ ನಿಮ್ ನೆನ್ಪಿಟ್ಕೋಬೇಕು. ಸೊ ಕ್ಲೋರಿನ್ ಅಥವಾ ಬ್ರೋಮಿನ್ ಆಟಮ್ಸ್ ಏನಾದ್ರೂ ಹೈಡ್ರೋಜನ್ ರಿಪ್ಲೇಸ್ ಮಾಡ್ತಿದೆ ಅಂದ್ರೆ ಕ್ಲೋರೋ ಬ್ರೋಮೋ ಅಂತ ಪ್ರಿಫಿಕ್ಸ್ ಹಾಕ್ತೀರಾ ಆಯ್ತಾ ನೀವು. ಸೊ ಎಕ್ಸಾಂಪಲ್ ಏನು ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ ನಾನು. ಸೊ ದಿಸ್ ಇಸ್ ನೋನ್ ಎಸ್ ಕ್ಲೋರೋ ಪ್ರೋಪೇನ್ ಆಯ್ತಾ ಮಕ್ಳೇ. ಸೊ 3 ಕಾರ್ಬನ್ ಆಟಮ್ಸ್ ಇದೆ. ಸೊ ಯು ಹ್ಯಾವ್ ಟು ನೇಮ್ ಇಟ್ ಅಸ್ ಪ್ರೋಪ್ ಅಂಡ್ ಕ್ಲೋರಿನ್ ಏನಿದೆ ಸಬ್ಸ್ಟಿಟ್ಯೂಟ್ ಆಗಿರೋದು
ಇರೋದ್ರಿಂದ you will name it as chloropropane ಆಯ್ತಾ. Next you have bromine, so it is known as bromopropane because there are again 3 carbon atoms. Alcohols ಬಂದ್ರೆ you have to add a suffix as all ಆಯ್ತಾ. ಸೊ OL ಅಂತ ಸಫಿಕ್ಸ್ ನ ನೀವು ಹಾಕಬೇಕು. ಸೊ ಇಲ್ಲಿ ಆಲ್ಕೋಹಾಲ್ ಸಬ್ಸ್ಟಿಟ್ಯೂಟ್ ಆಗಿದೆ, there are 3 carbon atoms, so it is propanol. ಆಲ್ಡಿಹೈಡ್ ಬಂದ್ರೆ ಆಲ್ ಅಂತ ಹಾಕಬೇಕು at the end of the word, so this is propan-al ಆಯ್ತಾ. as you can see we have aldehyde functional group. ketone ಬಂದ್ರೆ you will name it as propanone ಆಯ್ತಾ. so ಇದು one ಅಲ್ಲ, you will pronounce it as on. ಓಕೆನಾ. ಸೊ ಇಲ್ಲಿ ನೋಡ್ತಿರೋ ಹಾಗೆ you have a ketone functional group. next carboxylic acids ಬಂದ್ರೆ you will name it as oic acids ಆಯ್ತಾ. ಇಲ್ಲಿ last you have alcohol acid functional group, so this is oic acid, 3 carbon atoms ಇರೋದ್ರಿಂದ propanoic acid. and last ಅಲ್ಲಿ as you know double bonds ಇದ್ರೆ we call it alkenes. as you can see we have propene here, and triple bonds ಇದ್ರೆ we call it as alkynes or propines ಆಯ್ತಾ. propine because we have 3 carbon atoms. yes, so structures na practice ಮಾಡಕ್ಕೆ I've added some in-text questions here ಆಯ್ತಾ. so ಏನ್ ಕೇಳಿದಾರೆ ಈ question ಅಲ್ಲಿ, they are asking for structures of the following compounds. so first ಕೇಳಿರೋದು ನಿಮ್ಗೆ ethanoic acid ಅಂತ ಮಕ್ಳೆ. so ನಾನು prefix word root ಅಂತ ಎಲ್ಲ ಮಾತಾಡ್ದೆ ಅಲ್ವಾ. so prefix plus word root, ಈ ವರ್ಡ್ ರೂಟ್ ಅಂತ ಎಲ್ಲ ನೀವು ಇಷ್ಟು ಎಲ್ಲ ನೆನ್ಪಿಟ್ಕೊಳ್ಳೋದು ಬೇಡ, ಜಸ್ಟ್ ನಿಮ್ಗೆ ಕಾಂಟೆಕ್ಸ್ಟ್ ಇರಲಿ ಅಂತ ನಾನು ಹೇಳ್ತಿರೋದು. ಪ್ಲಸ್ ಸಫಿಕ್ಸ್ ಫಾರ್ಮ್ ಆದ್ರೆ ಯು ವಿಲ್ ಗೆಟ್ ದ ನೇಮ್ ಆಫ್ ದ ಕಾಂಪೌಂಡ್ ಆಯ್ತಾ. ಸೊ ವರ್ಡ್ ರೂಟ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಅಂದಿದೆ. ಸೊ ದೀಸ್ ಆರ್ ದ ವರ್ಡ್ ರೂಟ್ಸ್ ಆಯ್ತಾ ಮಕ್ಳೆ. ಸೊ ಒಂದು ಕಾಂಪೌಂಡ್ ಅಲ್ಲಿ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿ ನೀವು ಅದ್ರ ನೇಮ್ ನ ಐಡೆಂಟಿಫೈ ಮಾಡ್ಬೇಕು ಆಯ್ತಾ. 1 ಕಾರ್ಬನ್ ಆಟಮ್ ಇದ್ರೆ ದ ವರ್ಡ್ ರೂಟ್ ವಿಲ್ ಬಿ ಮೆತ್ ಆಯ್ತಾ. 2 ಇದ್ರೆ ಎತ್ ಆರ್ ಈತ್, 3 ಇದ್ರೆ ಪ್ರೋಪ್, 4 ಇದ್ರೆ ಬ್ಯೂಟ್, 5 ಇದ್ರೆ ಪೆಂಟ್, 6 ಇದ್ರೆ ಹೆಕ್ಸ್, 7 ಇದ್ರೆ ಹೆಪ್ಟ್ ಹಾಗೂ 8 ಇದ್ರೆ ಆಕ್ಟ್ ಆಯ್ತಾ. ಸೊ ಇದರಲ್ಲಿ ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಿ ಇನ್ ದ ಕಾಂಪೌಂಡ್. ಇಟ್ ಇಸ್ ಎತ್ ಅಲ್ವಾ, ಎಥನೋಯಿಕ್ ಆಸಿಡ್. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿರ್ಬೇಕು, ದರ್ ಶುಡ್ ಬಿ 2 ಕಾರ್ಬನ್ ಆಟಮ್ಸ್ ಆಯ್ತಾ. ಸೊ ಓಯಿಕ್ ಆಸಿಡ್ ಇಸ್ ದ ಫಂಕ್ಷನಲ್ ಗ್ರೂಪ್. ಸೊ ಸಫಿಕ್ಸ್ ಆಗಿ ನಿಮ್ಗೆ ಓಯಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ಫಂಕ್ಷನಲ್ ಗ್ರೂಪ್, ಯಾವುದೇ ರೀತಿಯ ಪ್ರಿಫಿಕ್ಸ್ ಇಲ್ಲ. ಸೊ ದರ್ ಇಸ್ ಓನ್ಲಿ 1 ಫಂಕ್ಷನಲ್ ಗ್ರೂಪ್ ಆಯ್ತಾ. ಸೊ ನಾವು ಓಯಿಕ್ ಆಸಿಡ್ ನ ನೀವು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ, COOH ಅಲ್ವಾ. ಸೊ ದಿಸ್ ಇಸ್ ಓಯಿಕ್ ಆಸಿಡ್ ಆಯ್ತಾ ಮಕ್ಳೆ. ಈಗ ಈ ಕಾರ್ಬನ್ಗೆ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು. ಸೊ ಯು ವಿಲ್ ಡ್ರಾ ದ ಸ್ಟ್ರಕ್ಚರ್ ಲೈಕ್ ದಿಸ್. ಸೊ ದಿಸ್ ಇಸ್ ethanoic acid ಆಯ್ತಾ. next you have bromopentane. so you have prefix is bromo ಅಲ್ವಾ, functional group is bromo, halo functional group. ಸೊ ಪೆಂಟ್ ಅಂತ ಹೇಳಿದ ತಕ್ಷಣ ನೀವು ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಬೇಕು. ಪೆಂಟ್ ಅಂದ್ರೆ ಯು ಹ್ಯಾವ್ 5 ಕಾರ್ಬನ್ ಆಟಮ್ಸ್. ಸೊ ಡ್ರಾ ಮಾಡಿ 5 ಕಾರ್ಬನ್ ಆಟಮ್ಸ್ ನ. 5 ಕಾರ್ಬನ್ ಆಟಮ್ಸ್ ಡ್ರಾ ಮಾಡ್ತೀರಾ. ಬ್ರೋಮೋ ಇರೋದ್ರಿಂದ ಯು ವಿಲ್ ಆಡ್ ಅ ಬ್ರೋಮೋ ಫಂಕ್ಷನಲ್ ಗ್ರೂಪ್ ಆಲ್ಸೋ. ನೆಕ್ಸ್ಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ದ ವೇಲೆನ್ಸೀಸ್ 1 2 3 ಆಯ್ತಾ. ಸೊ ಹೈಡ್ರೋಜನ್ ನಾನು ಸದ್ಯಕ್ಕೆ ಆಡ್ ಮಾಡ್ತಿಲ್ಲ. I will show you the structure with hydrogen ಆಯ್ತಾ. So for now I've only added the bromo functional group and 5 carbon atoms ಆಯ್ತಾ. So these are the basic structures for ethanoic acid and bromopentane. next ನಾವು ಬ್ಯೂಟನೋನ್ ನ ನೋಡೋಣ. ಬ್ಯೂಟನೋನ್, so ಬ್ಯೂಟನೋನ್ 1 2 3 okay. so ಬ್ಯೂಟ್ ಅಂದಿದ ತಕ್ಷಣ ಎಷ್ಟು ಕಾರ್ಬನ್ ಆಟಮ್ಸ್ ಇರಬೇಕು, you should have 4 carbon atoms. ಮತ್ತೆ ಓನ್ ಇದೆ, ಓನ್ ಇಸ್ ದ ಫಂಕ್ಷನಲ್ ಗ್ರೂಪ್ ಅಲ್ವಾ, ವಿಚ್ ಇಸ್ ಕೀಟೋನ್ ಅಲ್ವಾ. ಸೊ ಯು ಹ್ಯಾವ್ ಟು ಆಡ್ ದ ಫಂಕ್ಷನಲ್ ಗ್ರೂಪ್ ಅಂಡ್ ಮೇಕ್ ಶೋರ್ ಮಿಡಲ್ ಕಾರ್ಬನ್ಸ್ ಗೆ ಮಾತ್ರ ಯು ಆರ್ ಆಡಿಂಗ್ ದ ಕೀಟೋನ್ ಫಂಕ್ಷನಲ್ ಗ್ರೂಪ್. ಟರ್ಮಿನಲ್ ಕಾರ್ಬನ್ ಆರ್ ಎಂಡ್ ಕಾರ್ಬನ್ ಗೆ ಕೀಟೋನ್ ಫಂಕ್ಷನಲ್ ಗ್ರೂಪ್ ನ ಆಡ್ ಮಾಡಬಾರ್ದು. ಅಂಡ್ ಫೈನಲಿ ಆಡ್ ದ satisfy the valencies. so this is the 4 4 4 4. yes, the valencies are satisfied. next you have hexanal. ಹೆಕ್ಸ್ ಅಂದ ತಕ್ಷಣ ಏನು ಮಕ್ಳೆ, ವಾಟ್ ಇಸ್ ದ ವರ್ಡ್ ರೂಟ್, ಹೆಕ್ಸ್ ಅಲ್ವಾ. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ 6. ಸೊ ಯು ಹ್ಯಾವ್ 1 2 3 4 5 6 ಕಾರ್ಬನ್ ಆಟಮ್ಸ್ ಅಂಡ್ ಆಲ್ ಇಸ್ ದ ಸಫಿಕ್ಸ್ ಅಲ್ವಾ. ಆಲ್ ಅಂದ್ರೇನು, ಆಲ್ಡಿಹೈಡ್ ಗೆ ಕರೆಸ್ಪಾಂಡ್ ಆಗುತ್ತೆ. ಸೊ ಇಟ್ ಶುಡ್ ಬಿ CHO ಅಲ್ವಾ ಮಕ್ಳೆ. ಸೊ ದಿಸ್ ವಿಲ್ ಬಿ ದ functional group of aldehyde. next again satisfy the valencies.
1 2 3 ಆಯ್ತಾ. ಸೊ ಈ ರೀತಿ ನೀವು ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡಬೇಕು ಅಂಡ್ ಡ್ರಾ ಮಾಡಕ್ ಆಗ್ಬೇಕು ಜಸ್ಟ್ ಬೈ ಯೂಸಿಂಗ್ ದ ನೇಮ್ ಆಫ್ ದ ಕಾಂಪೌಂಡ್ ಆಯ್ತಾ. ಸೊ 4 ಕಾಂಪೌಂಡ್ ನ ತೋರಿಸ್ತೀನಿ ನಿಮ್ಗೆ. ಎಸ್, ಸೊ ದೀಸ್ ಆರ್ ದ 4 ಕಾರ್ಬನ್ ಕಾಂಪೌಂಡ್ಸ್ ಇನ್ ಕರೆಸ್ಪಾಂಡೆನ್ಸ್ ಟು ದ ನೇಮ್ಸ್ ಆಯ್ತಾ. ಓಕೆ, ನಿಮ್ಗೆ ಇದೇ ರೀತಿ ಉಲ್ಟಾನು ಕ್ವೆಶನ್ ಕೇಳ್ಬಹುದು ಆಯ್ತಾ ಮಕ್ಳೇ. ಏನು ನಿಮ್ಗೆ ಸ್ಟ್ರಕ್ಚರ್ಸ್ ನ ಕೊಟ್ಬಿಟ್ಟು ನೇಮ್ಸ್ ನ ಐಡೆಂಟಿಫೈ ಮಾಡಿ ಅಂತ ಹೇಳ್ಬಹುದು ಆಯ್ತಾ. ಸೊ ಈಗ ನಾವು ಫಸ್ಟ್ ಕಾಂಪೌಂಡ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. CH3CH2Br, ಇದನ್ನ ನೀವು C2H5Br ಅಂತಾನು ಬರ್ಕೋಬಹುದು ಆಯ್ತಾ. ಸೊ ಇದರಲ್ಲಿ 3 ಕಾಂಪೋನೆಂಟ್ಸ್ ಇದೆ, 3 ಐಡೆಂಟಿಫೈ ಮಾಡೋಣ. ಫಸ್ಟ್ ಒನ್ ಇಸ್ ಬ್ರೋಮೀನ್ ಫಂಕ್ಷನಲ್ ಗ್ರೂಪ್. ಸೊ ಬ್ರೋಮೀನ್ ಇಸ್ ಆಡೆಡ್ ಆಸ್ ಅ ಪ್ರಿಫಿಕ್ಸ್ ಅಲ್ವಾ, ಸೊ ಬ್ರೋಮೋ ಅಂತ ಬರ್ಕೋತೀರಾ. ನೆಕ್ಸ್ಟ್ ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಬೇಕು, ವಿಚ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ 2 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನೀವು ಎತ್ ಅಂತ ವರ್ಡ್ ರೂಟ್ ನ ಬರ್ಕೋತೀರಾ. ನೆಕ್ಸ್ಟ್ ಯು ಹ್ಯಾವ್ ಡಬಲ್ ಬಾಂಡ್ಸ್ ಇದೆಯಾ ಟ್ರಿಪಲ್ ಬಾಂಡ್ಸ್ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು. ಸಾರಿ, ಇದು C2 ಅಲ್ವಾ. ಎಸ್, ಸೊ ವಿ ಹ್ಯಾವ್ H5 ಅಂಡ್ Br. ಸೊ ಕರೆಕ್ಟ್ ಆಗಿ ಬರೀ ಸಿಂಗಲ್ ಬಾಂಡ್ಸ್ ಇಂದ ಎಲ್ಲ ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಯು ವಿಲ್ ಕಾಲ್ ಇಟ್ ಆಸ್ ಸಫಿಕ್ಸ್ ಏನಿದೆ ಅದನ್ನ ಏನ್ ಅಂತ ಆಡ್ ಮಾಡ್ತೀರಾ. ಸೊ ದ ನೇಮ್ ಆಫ್ ದ ಕಾಂಪೌಂಡ್ ಇಸ್ ಗೋಯಿಂಗ್ ಟು ಬಿ ಬ್ರೋಮೋ ಈಥೇನ್ ಆಯ್ತಾ. ಸೊ ಈ ರೀತಿ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಬ್ರೋಮೋ ಈಥೇನ್ is the name of the first compound. Next, the second compound you should be able to identify. First word root identify ಮಾಡಿ. We have only 1 carbon, so it will be meth. Meth will be the word root. Next, functional group ಯಾವ್ದಿದೆ? ಬ್ರೋಮೀನ್ ಕಾಣಿಸ್ತಿಲ್ಲ, ಕ್ಲೋರಿನ್ ಕಾಣಿಸ್ತಿಲ್ಲ, ಸೊ ನಿಮ್ಗೆ ಪ್ರಿಫಿಕ್ಸ್ ಇರಲ್ಲ ಆಯ್ತಾ. ಸೊ ಯು ಹ್ಯಾವ್ ಫಂಕ್ಷನಲ್ ಗ್ರೂಪ್ ವಿಚ್ ಇಸ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ ನ ಸಫಿಕ್ಸ್ ಏನು? Al. ಸೊ ಈ ಕಾಂಪೌಂಡ್ ನ ಹೆಸರು ಏನಾಯ್ತು? ಇಟ್ ವಿಲ್ ಬಿಕಮ್ ಮೆಥನಾಲ್. ಮೆಥನಾಲ್ ನ ಫಾರ್ಮಾಲ್ಡಿಹೈಡ್ ಅಂತ ಕೂಡ ಕರೀತಾರೆ. ಫಾರ್ಮಾಲ್ಡಿಹೈಡ್. ಬಟ್ ನಿಮ್ಗೆ ಸದ್ಯಕ್ಕೆ ಕ್ವೆಶನ್ ಕೇಳಿದ್ರೆ ಮೆಥನಾಲ್ ಅಂತ ಬರೆದ್ರು ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಆಯ್ತಾ. ಲಾಸ್ಟ್ ಕಾಂಪೌಂಡ್ ಯಾವ್ದಿದೆ? ಫಸ್ಟ್ ಐಡೆಂಟಿಫೈ ದ ವರ್ಡ್ ರೂಟ್. ಸೊ ವರ್ಡ್ ರೂಟಿಗೆ ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ದೇರ್? ಯು ಹ್ಯಾವ್ 3 + 3 6 ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಯುವರ್ ವರ್ಡ್ ರೂಟ್ ವಿಲ್ ಬಿ ಹೆಕ್ಸ್. ನೆಕ್ಸ್ಟ್, ಯಾವ್ದಾದ್ರು ಫಂಕ್ಷನಲ್ ಗ್ರೂಪ್ ಕಾಣ್ತಿದೆ? ಯಾವ್ದು ಕಾಣ್ತಿಲ್ಲ. ಸೊ ಯು ಹ್ಯಾವ್ ನೋ ಪ್ರಿಫಿಕ್ಸ್ ಅಂತ ನೀವು ಡೆಫಿನೆಟ್ ಮಾಡ್ಕೋಬಹುದು. ಬಟ್ ಯು ಆರ್ ಏಬಲ್ ಟು ಸಿ ಅ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಇದ್ರೆ ಸಫಿಕ್ಸ್ ಏನ್ ಬರುತ್ತೆ ಮಕ್ಳೇ? ಇಟ್ ವಿಲ್ ಬಿ ಐನ್. ಸೊ ದ ನೇಮ್ ಆಫ್ ದ ಕಾರ್ಬನ್ ಕಾಂಪೌಂಡ್ ವಿಲ್ ಬಿ ಹೆಕ್ಸೈನ್ ಆಯ್ತಾ. ಯು ಶುಡ್ ಬಿ ಏಬಲ್ ಟು ನೇಮ್ ಇಟ್ ಲೈಕ್ ದಿಸ್. ಈಗ 3 ಆನ್ಸರ್ಸ್ ನೋಡೋಣ. ಎಸ್, ಸೊ ಫಸ್ಟ್ ಯು ಹ್ಯಾವ್ ಬ್ರೋಮೋಇಥೇನ್, ಮೆಥನಾಲ್ ಅಂಡ್ ಹೆಕ್ಸೈನ್ ಆಯ್ತಾ. ಈ ರೀತಿ ಯು ಶುಡ್ ಬಿ ಏಬಲ್ ಟು ನೇಮ್ ದ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ ಮಕ್ಳೇ. ಸೊ ದಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದ ಸೆಕೆಂಡ್ ಸಬ್ ಟಾಪಿಕ್ ವಿಚ್ ಇಸ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ಸೊ ನಾವು ಟೈಪ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಯಾವ್ದು ಬರುತ್ತೆ, ಅನ್ಸ್ಯಾಚುರೇಟೆಡ್, ಸ್ಯಾಚುರೇಟೆಡ್, ಇದ್ರ ಬಗ್ಗೆ ಎಲ್ಲ ಕಲ್ತ್ವಿ. ಅದಾದ್ಮೇಲೆ ಫಂಕ್ಷನಲ್ ಗ್ರೂಪ್ಸ್ ಯಾವ್ದು ಇರುತ್ತೆ, ಅದರ ಅರ್ಥ ಏನು ಅಂತ ಕಲ್ತ್ವಿ. ಅದಾದ್ಮೇಲೆ ನಾಮನ್ಕ್ಲೇಚರ್ ಬಗ್ಗೆ ಕೂಡ ತಿಳ್ಕೊಂಡ್ವಿ ಆಯ್ತಾ. ಮತ್ತೆ ರಿಂಗ್ ಸ್ಟ್ರಕ್ಚರ್, ಚೈನ್ ಸ್ಟ್ರಕ್ಚರ್, ಬ್ರಾಂಚ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡ್ವಿ ಆಯ್ತಾ. ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ನ ನೋಡೋಣ.